Good morning, sir. Welcome to our classroom, sir. Good morning, children. Sit down. Thank you, sir. ವಿದ್ಯಾರ್ಥಿಗಳೇ, ಇವತ್ತು ಇಂದಿನ ತರಗತಿಯಲ್ಲಿ ನಾವು ಅರ್ಥಶಾಸ್ತ್ರ ವಿಷಯದ ಬಗ್ಗೆ ಅಧ್ಯಯನ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನ ಇವತ್ತಿನ ಪಾಠಕ್ಕೆ ಸಂಬಂಧಿಸಿದಂತೆ ಕೇಳ್ತೀನಿ. ನಂತರ ಇಲ್ಲಿ ಕೆಲವು ಭಾವಚಿತ್ರಗಳನ್ನು ತೋರಿಸ್ತೀನಿ. ಅವು ಯಾವ ಅಂತೇಳಿ ಗುರುತಿಸಬೇಕು. ಆ ಗುರುತಿಸಿದ ನಂತರ ನಿಮಗೆ ಆ ವ್ಯಕ್ತಿಗೆ ಯಾರು ಅನ್ನೋದು ಗುರುತಿಸಿದ ನಂತರ ಆ ಪಾಠಕ್ಕೆ ಸಂಬಂಧಿಸಿದಂತೆ ಆ ವ್ಯಕ್ತಿಯ ಬಗ್ಗೆ ಒಂದು ನೈಜ ಕಥೆಯೊಂದಿಗೆ ನಾವು ಇವತ್ತಿನ ಪಾಠವನ್ನ ಪ್ರಾರಂಭಿಸೋಣ. ಮಕ್ಕಳು, ಸಿದ್ಧಾರ್ಥ, ನೀನ್ ಎಲ್ಲಿಂದ ಬಂದೀಯಪ್ಪ? ಕಾಳಘಟ್ಟದಿಂದ ಬಂದೀಯ, ಅಂದ್ರೆ ಹಳ್ಳಿಯಿಂದ ಬಂದಿದ್ದ. ಈಗ ಭಾರತದಲ್ಲಿ ಹಳ್ಳಿಗಳು ಇದ್ದಾವೆ, ಪಟ್ಟಣಗಳು ಇದ್ದಾವೆ. ಹಳ್ಳಿಗಳು ಮತ್ತು ಪಟ್ಟಣಗಳು ಎರಡು ಇರೋದನ್ನ ನಾವು ಕಾಣ್ತೀವಿ. ಹಾಗಾದ್ರೆ ಹಳ್ಳಿಗಳು ಜಾಸ್ತಿ ಇದಾವೋ ಪಟ್ಟಣಗಳು ಜಾಸ್ತಿ ಇದಾವೋ? ಸಿಂಚನ, ಯಾವಮ್ಮ ಜಾಸ್ತಿ ಇದಾವೆ? ಹಳ್ಳಿಗಳು ಜಾಸ್ತಿ ಇದಾವೆ. ವೆರಿ ಗುಡ್. ಭಾರತ ಹಳ್ಳಿಗಳ ದೇಶ. ಯಾಕೆಂದ್ರೆ 50%ಕ್ಕಿಂತ ಹೆಚ್ಚು ಹಳ್ಳಿಗಳಿದ್ದಾವೆ ಅಂತ ಅರ್ಥ. ಅಂದ್ರೆ 2011ರ ಜನಗಣತಿಯ ಪ್ರಕಾರ 2011ರ ಜನಗಣತಿ ಪ್ರಕಾರ ಹಳ್ಳಿಗಳ ಪ್ರಮಾಣ ಎಷ್ಟಿತ್ತು ಅಂದ್ರೆ ಭಾರತದಲ್ಲಿ 68.84% ಜನರು ಹಳ್ಳಿಗಳಲ್ಲಿ ವಾಸ ಮಾಡ್ತಾರೆ. ಹಾಗಾಗಿ ಪಟ್ಟಣಗಳಲ್ಲಿ ವಾಸ ಮಾಡ್ತಕ್ಕಂಥವರ ಸಂಖ್ಯೆ ಕಡಿಮೆ ಇದೆ. ಎಷ್ಟು ಭಾಗ ಆಗುತ್ತೆ ಹಾಗಾದ್ರೆ ಕಳೀರಿ ನೋಡೋಣ. ಇನ್ನು ಎಷ್ಟು ಪರ್ಸೆಂಟ್ ಹಳ್ಳಿಯಲ್ಲಿ ವಾಸ ಮಾಡೋರು? ಅಲ್ಲ, ಪಟ್ಟಣದಲ್ಲಿ 100% ಅಲ್ಲಿ 68.84 ಕಳೀರಿ. 31.26. ಎಷ್ಟು ಪರ್ಸೆಂಟ್ ಪಟ್ಟಣದಲ್ಲಿ ವಾಸ ಮಾಡ್ತಿದ್ದಾರೆ ತನುಜಾ? 31.16 ಜನರು ಪಟ್ಟಣಗಳಲ್ಲಿ ಅಥವಾ ನಗರಗಳಲ್ಲಿ ವಾಸ ಮಾಡ್ತಿದ್ದಾರೆ. ಹಾಗಾಗಿ ನಮಗೆ ಗೊತ್ತಾಯ್ತು, ಹಾಗಾದ್ರೆ ಹಳ್ಳಿಗಳಲ್ಲಿ ಜನ ಜಾಸ್ತಿ ವಾಸ ಮಾಡ್ತಿದ್ದಾರೋ ಪಟ್ಟಣಗಳಲ್ಲಿ ಜಾಸ್ತಿ ವಾಸ ಮಾಡ್ತಿದ್ದಾರೋ? ಹಳ್ಳಿಗಳಲ್ಲಿ ಜಾಸ್ತಿ ವಾಸ ಮಾಡ್ತಿದ್ದಾರೆ. ಹಾಗಾಗಿ ನಾವು ಹಳ್ಳಿಯ ಕಡೆ ಹೆಚ್ಚು ಗಮನವನ್ನ ಕೊಡಬೇಕಾಗುತ್ತೆ. ಈಗ ವಿದ್ಯಾರ್ಥಿಗಳೇ, ನಾನು ಇಲ್ಲಿ ಕೆಲವು ರಾಷ್ಟ್ರೀಯ ನಾಯಕರ ಭಾವಚಿತ್ರಗಳನ್ನ ನಾನು ತೋರಿಸ್ತೀನಿ. ಅವು ಯಾವ ಅಂತ ಗುರುತಿಸಬೇಕು. ಹಿಂದೆ ನಿಮಗೆ ಈಗಾಗಲೇ ಸ್ವಾತಂತ್ರ್ಯ ಹೋರಾಟ ಪಾಠ ಅಧ್ಯಯನದಲ್ಲಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರನ್ನ ನೀವು ವೀಕ್ಷಿಸಿದಿರಲ್ವಾ ವಿದ್ಯಾರ್ಥಿಗಳೇ? ಈಗ ನೋಡಿ, ನಾನು ಇಲ್ಲೊಂದು ಭಾವಚಿತ್ರವನ್ನು ತೋರಿಸ್ತೀನಿ. ಇದು ಯಾವುದು ಅಂತ ಹೇಳ್ಬೇಕು. ರೇಖಾ, ಯಾರ್ಯಾರು ಗುರುತಿಸಿದ್ರೆ? ಯಾರಿಗೆ ಗೊತ್ತಿದೆ ಈ ವ್ಯಕ್ತಿ? ವೆರಿ ಗುಡ್. ಎಲ್ಲರಿಗೂ ಚಿರಪರಿಚಿತ ಅಲ್ವಾ ರೇಖಾ? ಹಾಗಾದ್ರೆ ಈ ವ್ಯಕ್ತಿ ಯಾರು? ಸುಭಾಷ್ ಚಂದ್ರ ಬೋಸ್. ಇವರು ಒಬ್ಬ ಅದ್ಭುತ ಹಾಗೆ ಇಲ್ಲಿ ಕುದುರೆ ಸವಾರಿಯನ್ನ ಒಬ್ಬ ಹೆಣ್ಣು ಮಗಳು ಮಾಡ್ತಾ ಇದ್ದಾಳಲ್ವಾ, ರಾಣಿ. ಈಕೆ ಯಾರು ಅಂತ ಹೇಳಿ ಗುರುತಿಸಿ, ಚೆನ್ನಾಗಿ ವೀಕ್ಷಣೆ ಮಾಡಿ. ವೆರಿ ಗುಡ್. ಎಲ್ಲರಿಗೂ ಗೊತ್ತಿದೆ, ನೋಡೋಣ, ಕೇಳೋಣ. ಮಂಜುನಾಥ. ವೆರಿ ಗುಡ್. ಈ ಹೋರಾಟದಲ್ಲಿ ಕುದುರೆ ಸವಾರಿ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಡೆಸಿದ್ದಾರೆ. ಹಾಗೇನೆ ಈ ಚಿತ್ರದಲ್ಲಿರುವಂತ ವ್ಯಕ್ತಿ ಯಾರು? ಸಂಗೊಳ್ಳಿ ರಾಯಣ್ಣ. ವೆರಿ ಗುಡ್. ಸಂಗೊಳ್ಳಿ ರಾಯಣ್ಣ.
ನಮ್ಮ ಕರ್ನಾಟಕದಲ್ಲಿ ಅಲ್ವಾ? ಸಂಗೊಳ್ಳಿ ರಾಯಣ್ಣ ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ. ರಾಣಿ ಚೆನ್ನಮ್ಮಳ ಸೇನಾಧಿಪತಿ, ನಿಷ್ಠಾವಂತ ಸೇನಾಧಿಪತಿಯಾಗಿದ್ದ. ಇದರ ಬಗ್ಗೆ ಇಂದಿನ ತರಗತಿಯಲ್ಲಿ ನೀವೆಲ್ಲ ತಿಳ್ಕೊಂಡಿದ್ದೀರಿ. ಹಾಗೇನೆ ಎಲ್ಲರಿಗೂ ಚಿರಪರಿಚಿತ ಶಶಾಂಕ, ಜವಾಹರ್ಲಾಲ್ ನೆಹರು ಭಾರತದ ಮೊಟ್ಟ ಮೊದಲ ಪ್ರಧಾನಿ. ಭಾರತದ ವಿದೇಶಾಂಗ ನೀತಿ ರಾಜ್ಯಶಾಸ್ತ್ರ ಪಾಠದಲ್ಲಿ ನೋಡಿದಿರಲ್ವಾ? ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ಕರಿತೀವಿ. ಸ್ವತಂತ್ರ ಭಾರತದ ಪ್ರಧಾನಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಹೌದು. ಹಾಗೇನೆ ಈ ವ್ಯಕ್ತಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಗುರುತಿಸಿದಿರಲ್ವಾ? ಸಿಂಚನ, ಭಗತ್ ಸಿಂಗ್. ವೆರಿ ಗುಡ್. ಕ್ರಾಂತಿಕಾರಿ ಚಳುವಳಿಗಾರರು, ರಾಷ್ಟ್ರೀಯ ಹೋರಾಟಗಾರರು. ಇವರು ಕೂಡ ತಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮದೇ ಆದಂತಹ ಪಾತ್ರವನ್ನ ಇವರು ಸಹ ನಿರ್ವಹಿಸಿದ್ದಾರೆ. ಈಗ ಮತ್ತೊಬ್ಬ ವ್ಯಕ್ತಿಯನ್ನ ತೋರಿಸ್ತೀನಿ. ಇವರು ಕೇವಲ ಭಾರತ ಅಲ್ಲ, ಜಗತ್ತಿಗೆ ಚಿರಪರಿಚಿತರು ಅಂತ ಒಬ್ಬ ಮಹಾನ್ ವ್ಯಕ್ತಿಯನ್ನ ನಿಮಗೆ ಈಗ ತೋರಿಸ್ತೀನಿ. ಈ ವ್ಯಕ್ತಿ ಸಣ್ಣ ಮಗು, LKG ಮಗು ಕೇಳಿದ್ರು ಸಹ ಈ ವ್ಯಕ್ತಿಯ ಭಾವಚಿತ್ರವನ್ನ ಯಾರು ಅಂತ ಹೇಳಿ ಗುರುತಿಸುತ್ತೆ. ಯಾರಮ್ಮ? ಗಾಂಧೀಜಿ, ಮಹಾತ್ಮ ಗಾಂಧಿ. ರಾಷ್ಟ್ರೀಯ ಹೋರಾಟದಲ್ಲಿ ನೀವು ಪಾಠ ಓದಬೇಕಾದ್ರೆ ನೋಡಿದ್ರೆ ನಮ್ಮ ರಾಷ್ಟ್ರೀಯ ಚಳವಳಿಗೆ ಒಂದು ನಿರ್ದಿಷ್ಟವಾದಂತ ದಿಕ್ಕನ್ನು, ಹೊಸ ಆಯಾಮವನ್ನ ರೂಪಿಸಿ ಭಾರತದ ಅಹಿಂಸಾತ್ಮಕವಾಗಿ ಸ್ವಾತಂತ್ರ್ಯ ಪಡೆಯುವಲ್ಲಿ ಇವರು ಮಹಾನ್ ಪಾತ್ರವನ್ನ ಮಹಾತ್ಮ ಗಾಂಧೀಜಿಯವರು ವಹಿಸಿದರು. ಈಗ ನಾವು ಈ ಮಹಾತ್ಮ ಗಾಂಧೀಜಿಯವರು ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟ ಅಷ್ಟೇ ಅಲ್ಲದೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಅನೇಕ ಹಿಂದುಳಿದ ವರ್ಗದವರ ಅಭಿವೃದ್ಧಿಗಾಗಿ ಹೋರಾಟವನ್ನು ನಡೆಸಿದ್ರು. ಇವರು ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಸಮಾಜ ಚಿಂತಕರು ಆಗಿದ್ರು. ಸಾಮಾಜಿಕವಾಗಿ ಹೋರಾಟವನ್ನು ಆರಂಭಿಸಿದ್ರು. ಮತ್ತೆ ದೇಶದ ಅಭಿವೃದ್ಧಿಗೂ ಕೂಡ ಕೆಲವು ಸಲಹೆ ಸೂಚನೆಗಳನ್ನ ಕೊಟ್ಟರು. ಹಾಗಾಗಿ ಇವರನ್ನ ಮಹಾತ್ಮ ಅಂತ ಹೇಳಿ ಕೂಡ ಕರ್ಸ್ಕೊಂಡ್ರು, ರಾಷ್ಟ್ರಪಿತ ಅಂತ ಹೇಳಿ ಕರ್ಸ್ಕೊಂಡ್ರು. ನೀವೀಗಾಗಲೇ ಇಂದಿನ ಪಾಠದಲ್ಲಿ ತಿಳ್ಕೊಂಡಾಗೆ ಸುಭಾಷ್ ಚಂದ್ರ ಬೋಸ್ ಇವರನ್ನ ರಾಷ್ಟ್ರಪಿತ ಅಂತ ಹೇಳಿ ಕರೆದ್ರು. ರವೀಂದ್ರನಾಥ ಟಾಗೋರ್ ಇವರನ್ನ ಮಹಾತ್ಮ ಅಂತ ಹೇಳಿ ಕರೀತಾರೆ. ಇಂಥ ಒಬ್ಬ ಮಹಾನ್ ವ್ಯಕ್ತಿ, ವಿಶ್ವ ಮಾನವತಾವಾದಿ ಇವರು. ಯಾಕೆಂದ್ರೆ ಇವರು ಸತ್ಯ, ಅಹಿಂಸೆ ಇವುಗಳ ಹೋರಾಟದ ಮಾರ್ಗವಾಗಿ ಭಾರತಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡುವಲ್ಲಿ ಮಹಾನ್ ಪಾತ್ರವನ್ನ ವಹಿಸಿದ್ರು. ಇವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಮಹಾತ್ಮ ಗಾಂಧೀಜಿಯವರು ತಿಳಿಸಿದ್ದಾರೆ. ಭಾರತದ ನೈಜ ಅಭಿವೃದ್ಧಿ ಎಂದರೆ ಬರ್ಕೊಳ್ಳಿ ಮಕ್ಕಳೇ. ಜನಗಣತಿ ಎಷ್ಟು ವರ್ಷ ಮಕ್ಕಳೇ ಯಾರಾದ್ರೂ ಹೇಳ್ತೀರಾ? ಭಾರತದಲ್ಲಿ ಜನಗಣತಿ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ? ಕೃತಿಕಾ, ವೆರಿ ಗುಡ್. ಸರ್, ಒಂದು ಪ್ರಶ್ನೆ ಕೇಳ್ತೀನಿ. 2021ರಲ್ಲಿ ಜನಗಣತಿ ಯಾಕೆ ನಿರ್ಧರಿಸಿದ್ರು? ಯಾರಾದ್ರೂ ಹೇಳ್ತೀರಾ ಮಕ್ಕಳೇ? 2011ರಲ್ಲಿ ಜನಗಣತಿ ನಡೀತು. 2021ರಲ್ಲಿ ಇದುವರೆಗೂ ಜನಗಣತಿ ಆಗಿಲ್ಲ, ವರದಿ ಬಂದಿಲ್ಲ. ವೆರಿ ಗುಡ್. ಬಹಳಷ್ಟು ಮಕ್ಕಳಿಗೆ ಗೊತ್ತಿದೆ. 2021ರಲ್ಲಿ ಯಾಕೆ ನಡೆದಿಲ್ಲ ಅಂದ್ರೆ 2019ರಿಂದ ಒಂದು ಭಯಾನಕ ರೋಗ ಬಂತಲ್ವ? ಏನು ಮಾದು? ಕರೋನಾ ಕಾರಣದಿಂದಾಗಿ ನಡೆಸಲಿಕ್ಕೆ
ಮಕ್ಕಳೇ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ನಮಗೆ ಆ ವರದಿಯನ್ನ ಕೊಡ್ತಾರೆ. ಯಾಕೆ? ಆ ಒಂದು ಸಾಂಕ್ರಾಮಿಕ ರೋಗದ ಕಾರಣದಿಂದಾಗಿ ಜನಗಣತಿಯ ಕಾರ್ಯ ವಿಳಂಬ ಆಗಿದೆ. ಈಗ ಒಂದು ನಾವು ಗಾಂಧೀಜಿಯವರ ಒಂದು ಆದರ್ಶ ಕಥೆಯೊಂದಿಗೆ ಇವತ್ತಿನ ಪಾಠವನ್ನ ಪ್ರಾರಂಭಿಸೋಣ ಮಕ್ಕಳೇ. ಅದಕ್ಕಿಂತ ಆ ನಂತರ ನಾವು ಪಾಠಕ್ಕೆ ಹೋಗೋಣ. ಮಹಾತ್ಮ ಗಾಂಧೀಜಿಯವರು ಕೇಳಿದಿರಿ ಮಕ್ಕಳೇ ನೀವು. ಅವರ 1869ರಲ್ಲಿ ಗುಜರಾತಿನ ಪೋರಬಂದರ್ನಲ್ಲಿ ಜನನವಾಯಿತು. ತಂದೆ ಕರಮಚಂದ ಗಾಂಧಿ, ತಾಯಿ ಪುತಲಿಬಾಯಿ ಇವರ ಪುತ್ರರಾಗಿ ಜನಿಸಿದರು. ಇವರ ತಮ್ಮ ತಾಯಿಯಿಂದ ಬಹಳಷ್ಟು ಕಥೆಯನ್ನ ಹೇಳ್ತಾ ಇದ್ರು ಇವರಿಗೆ. ಇವರ ಮೇಲೆ ಪ್ರಭಾವ ಬೀರಿದಂತ ವ್ಯಕ್ತಿಗಳು ಅಂದ್ರೆ ಇವರ ತಾಯಿ. ಯಾವ ಕಥೆಗಳನ್ನ ಹೇಳ್ತಾ ಇದ್ರು ಅಂದ್ರೆ ಶಬರಿ, ಸತ್ಯ ಹರಿಶ್ಚಂದ್ರ ನಾಟಕ ಮುಂತಾದ ಜೀವನದ ಮೌಲ್ಯವನ್ನ ಒಳಗೊಂಡಿರ್ತಕ್ಕಂಥ ಕಥೆಗಳನ್ನ ಚಿಕ್ಕ ವಯಸ್ಸಿನಲ್ಲೇ ಗಾಂಧೀಜಿಯವರ ತಲೆಯಲ್ಲಿ ತುಂಬಿದರು. ಸತ್ಯ, ಅಹಿಂಸೆಯ ಬಗ್ಗೆ, ಸತ್ಯ ಹರಿಶ್ಚಂದ್ರ ನಾಟಕ ಇವು ಅವರು ಎಷ್ಟೋ ಸಾರಿ ಮಲಗಿದಾಗ ಅಥವಾ ಎಚ್ಚರವಾಗಿದ್ದಾಗಲೂ ಕೂಡ ಸತ್ಯ ಹರಿಶ್ಚಂದ್ರನಂತೆ ನಟನೆಯನ್ನ ಮಾಡ್ತಾ ಇದ್ರಂತೆ. ಅಷ್ಟು ಅವರ ಮೇಲೆ ಅಗಾಧವಾದಂತಹ ಪ್ರಭಾವವನ್ನ ಬೀರಿತು. ಹಾಗಾಗಿ ಗಾಂಧೀಜಿಯವರು ಬಾಲ್ಯ ಜೀವನದಲ್ಲಿ ಅವರ ತಾಯಿ ಪ್ರಭಾವ ಬೀರಿದ್ರು. ನೋಡಿ, ಒಂದೊಂದ್ಸಾರಿ ಏನಾಗುತ್ತೆ ಅಂದ್ರೆ ಕೆಟ್ಟವರ ಸಹವಾಸದಿಂದ ಕೆಟ್ಟ ವಿಚಾರಗಳು ಕೂಡ ಬರ್ತವೆ. ಅದಕ್ಕೆ ಹೇಳ್ತಾರೆ ಮಗನಿಗೆ, ನೀನು ಒಳ್ಳೆಯವರ ಸಹವಾಸ ಮಾಡು, ಕೆಟ್ಟವರ ಸಹವಾಸ ಮಾಡಬೇಡ. ಒಳ್ಳೆಯವರ ಸಹವಾಸ ಮಾಡಿದ್ರೆ ಒಳ್ಳೆಯವರ ಗುಣಗಳು ನಿನಗೆ ಬರ್ತವೆ, ಕೆಟ್ಟವರ ಸಹವಾಸ ಮಾಡಿದರೆ ನಿನಗೆ ಕೆಟ್ಟ ಗುಣಗಳು ಬರ್ತವೆ ಅಂತ ಹೇಳಿ ಅವ್ರ ತಂದೆ ತಾಯಿಯವರು ಹೇಳ್ತಾ ಇರ್ತಾರೆ. ಅದಕ್ಕೆ ಗಾಂಧೀಜಿಯವರು ಒಂದು ದಿನ ಪ್ರಶ್ನೆಯನ್ನ ಮಾಡ್ತಾರೆ, ಒಳ್ಳೆಯವರ ಸಹವಾಸ ಮಾಡಿದರೆ ಒಳ್ಳೆಯ ವಿಚಾರಗಳು ಬರುವ ಹಾಗೆ ಕೆಟ್ಟವರು ಒಳ್ಳೆಯವರ ಸಹವಾಸ ಮಾಡಿದರೆ ಯಾಕೆ ಒಳ್ಳೆಯವರ ಗುಣಗಳು ಕೆಟ್ಟವರಿಗೆ ಬರಬಾರದು ಅಂತ ಹೇಳಿ ಅವರು ಪ್ರಶ್ನೆಯನ್ನ ಮಾಡ್ತಾರೆ. ನೋಡಿ, ಅವ್ರು ಚಿಕ್ಕ ವಯಸ್ಸಿನಲ್ಲಿ ಎಷ್ಟೊಂದು ತಂದೆ ತಾಯಿಗೆ ಪ್ರಶ್ನೆಯನ್ನ ಕೇಳ್ತಾರೆ. ಅಂದ್ರೆ ಈಗ ಒಳ್ಳೆಯವರ ಸಹವಾಸ ಮಾಡಿದ್ರೆ ಒಳ್ಳೆಯ ಗುಣಗಳೇ ಬರ್ತವೆ. ಹಾಗಾದ್ರೆ ನಾನು ಕೆಟ್ಟವರ ಸಹವಾಸ ಮಾಡಿದ್ರೆ ನನ್ನ ಒಳ್ಳೆಯ ಗುಣಗಳು ಅವ್ರಿಗೆ ಯಾಕೆ ಹೋಗ್ಬಾರ್ದು, ಅವ್ರು ಯಾಕೆ ಬದಲಾಯಿಸಬಾರ್ದು, ಅವ್ರ ಜೀವನ ಬದಲಾಗುತ್ತೆ ಅಂತ ಗಾಂಧೀಜಿಯವರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಅವ್ರ ತಂದೆಯವರು ಕೂಡ ನೋಡಿ, ಬಹಳ ಎಷ್ಟು ಚುರುಕಾಗಿದ್ದಾನೆ ಈ ಹುಡುಗ ಅಂತ ಹೇಳಿ ಅವರಾದರೂ ಗಮನಿಸ್ತಾರೆ. ಹೀಗೆ ಅವರು ಬಾಲ್ಯದಲ್ಲಿ ಇದ್ದಾಗ ಒಂದು ಸಾರಿ ನೋಡಿ ನೋಡಿ, ಗಾಂಧೀಜಿಯವರು ಒಳ್ಳೆಯರಾಗಿದ್ರು, ಒಳ್ಳೆ ಶಿಕ್ಷಣ ಕೊಟ್ಟರು, ಅವ್ರ ಮನಸ್ಸು ಕೆಟ್ಟದ್ರ ಕಡೆಗೆ ಎಳೆಯುತ್ತೆ. ಅವರು ಕೂಡ ಕದ್ದು ಬೀಡಿಯನ್ನ ಸೇರ್ತಾರೆ, ಕದ್ದು ಕೆಟ್ಟ ವಿಚಾರಗಳನ್ನ ಮಾಡ್ತಾರೆ. ಗಾಂಧೀಜಿಯವರು ನೋಡಿ, ಆ ಚಟಗಳಿಗಾಗಿ ತನ್ನ ತಂದೆಯ ಜೇಬಿನಲ್ಲಿದ್ದ ಹಣವನ್ನು ಸಹ ಕದಿಯುತ್ತಾರೆ ಅಲ್ವಾ. ಗಾಂಧೀಜಿಯವರಿಗೆ ಆವಾಗ ಅವರು ತಾಯಿ ಕಲಿಸಿದಂತ ಶಿಕ್ಷಣ ಅದು ಒಮ್ಮೆ ಜ್ಞಾಪಕಕ್ಕೆ ಬರ್ತದೆ. ಹೌದು, ತಪ್ಪು ಮಾಡಬಾರ್ದು, ಸತ್ಯ ಹೇಳಬೇಕು ಅಂತ. ಈಗ ನಾನು ಮಾಡಿರುವ ವಿಚಾರವನ್ನ ಈಗ ಅವರಿಗೆ ತಪ್ಪಿನ ಅರಿವಾಗಿ ನಾನು ಈ ತಪ್ಪನ್ನ ತಿದ್ದಿಕೊಳ್ಳಬೇಕು ಅಂತ ಹೇಳಿ ಗಾಂಧೀಜಿಯವರ ಮನಸ್ಸು ರಾತ್ರಿ ನಿದ್ದೆ ಬರಲ್ಲ ಮಲಗಿದಾಗ, ನಾನು ತಪ್ಪು ಮಾಡಿದ್ದೀನಿ, ನಮ್ಮ ತಂದೆಯ ಜೇಬಿನಿಂದ ಹಣವನ್ನ ಕದ್ದಿದ್ದೀನಿ, ನಮ್ಮ ತಂದೆಯವರು ಇವನ್ನೆಲ್ಲ ಮಾಡಬೇಡ ಅಂದ್ರೂ ಮಾಡಿದ್ದೀನಿ ಅಲ್ವಾ. ಆದ್ದರಿಂದ ನಾನು ಕ್ಷಮಾಪಣೆ ಕೇಳ್ಕೋಬೇಕು ನನ್ನ ತಂದೆ ತಾಯಿಗೆ. ಆದರೆ ಅವನಿಗೆ ಅವರ ತಂದೆಯ ಎದುರಿಗೆ ನಿಂತು ತಾನು ಮಾಡಿರುವ ತಪ್ಪನ್ನ ಹೇಳುವಂತ ಧೈರ್ಯ ಸಾಹಸ ಇರಲ್ಲ. ಅದಕ್ಕೆ ಅವರಿಗೆ ಹೆದರಿಕೆ ಆಗ್ತದೆ ತುಂಬಾ. ಇದನ್ನ ವಿಚಾರವನ್ನ ಹೇಗೆ ಮುಟ್ಟಿಸ್ಬೇಕು, ತಾಯಿ ಮುಟ್ಟಿಸಿದ್ರು ನೇರವಾಗಿ ಮಾತಾಡುವಂತ ನಿಲ್ಲುವಂತ ಧೈರ್ಯ ಅವರ ತಂದೆ ತಾಯಿ ಮುಂದೆ ಇಲ್ಲ. ಯಾಕೆಂದ್ರೆ ಅವರ ತಂದೆ ತಾಯಿಗಳು ಕೂಡ ಅಷ್ಟು ಸುಸಂಸ್ಕೃತವಂತರು. ಆವಾಗ ಏನ್ ಮಾಡ್ತಾರೆ, ಗಾಂಧೀಜಿಯವರು ಒಂದು ಪತ್ರವನ್ನ ಬರೀತಾರೆ ತನ್ನ ತಂದೆಗೆ. ತಾನು ಮಾಡಿರುವ ತಪ್ಪುಗಳನ್ನ ತನ್ನ ಕೋಟ್ನಿಂದ ಅಥವಾ ಶರ್ಟ್ನಿಂದ ತೆಗೆದುಕೊಂಡಿರುವಂತ ದುಡ್ಡಿನ ಬಗ್ಗೆ ಏನ್ ಮಾಡ್ತಾರೆ, ಒಂದು ಪತ್ರವನ್ನ ಬರೀತಾರೆ. ಆಗ ಅವರ ತಂದೆ ಆ ಪತ್ರವನ್ನ ನೋಡ್ತಾರೆ, ಗೊತ್ತಾಗ್ತದೆ. ಈಗ ನೋಡಿ, ಆಗ ಗಾಂಧೀಜಿಯವರು ನಂತರ ಪತ್ರ ಬರ್ತಾರೆ. ಆವಾಗ ಕರೆದ ಕೇಳಿದಾಗ, ನನಗೆ ಇನ್ನು ಮುಂದೆ ತಪ್ಪಾಯ್ತು, ನಾನು ಈ ತಪ್ಪು ಮಾಡಿದ್ದೀನಿ ನನ್ನ ಜೀವನದಲ್ಲಿ, ಮತ್ತೆ ಯಾವತ್ತೂ ಈ ತಪ್ಪುಗಳನ್ನ ಮಾಡೋದಿಲ್ಲ ಅಂತ ಹೇಳಿ ಅವರು ಕ್ಷಮಾಪಣೆ ಕೇಳ್ಕೊಂಡಿದ್ರಿಂದ, ಅವತ್ತು ತಪ್ಪನ್ನ ತಿದ್ಕೊಂಡಿದ್ರಿಂದ ಮಹಾತ್ಮ ಆದರು, ವಿಶ್ವ ಮಾನವತಾವಾದಿ ಆದರು. ನಂತರ ಇವರು ಪ್ರಾಥಮಿಕ ಶಿಕ್ಷಣವನ್ನ, ಮಾಧ್ಯಮಿಕ ಶಿಕ್ಷಣವನ್ನ ಪೋರಬಂದರ್ನಲ್ಲಿ ಮುಗಿಸಿ ನಂತರ ಉನ್ನತ ಶಿಕ್ಷಣಕ್ಕಾಗಿ ಅವರು ಇಂಗ್ಲೆಂಡ್ಗೆ ಹೋಗ್ಬೇಕಾಗುತ್ತೆ. ಕಾನೂನು ಪದವಿಯಲ್ಲಿ ಅಭ್ಯಾಸವನ್ನ ಮಾಡಲಿಕ್ಕೆ ಆಗ್ಲೂ ಕೂಡ ತನ್ನ ತಾಯಿಯಿಂದ ವಚನವನ್ನ ತೆಗೆದುಕೊಂಡೇ ಹೋಗ್ತಾರೆ ಅವರು. ನಾನು ಅಲ್ಲಿ ಹೋಗಿರುವಾಗ ವಿದೇಶದಲ್ಲಿ ಯಾವುದೇ ಕಾರಣಕ್ಕೆ ಮದ್ಯಪಾನವನ್ನಾಗಲಿ ಮಾಂಸಾಹಾರವನ್ನಾಗಲಿ ನಾನು ಸೇವಿಸುವುದಿಲ್ಲ, ನನ್ನ ಸಂಸ್ಕೃತಿಯನ್ನ ಯಾವುದೇ ಕಾರಣಕ್ಕೆ ನಾನು ಬಿಟ್ಟುಕೊಡುವುದಿಲ್ಲ ಅಂತೇಳಿ ಪ್ರಮಾಣ ಮಾಡಿ ಅವರು ಇಂಗ್ಲೆಂಡ್ಗೆ ಕಾನೂನು ಪದವಿಯನ್ನ
ಬ್ಯಾರಿಸ್ಟರ್ ಪದವಿಯನ್ನ ಪಡೆಯಲಿಕ್ಕೆ ಹೋಗ್ತಾರೆ. ಅಲ್ಲೂ ಕೂಡ ಸಸ್ಯಾಹಾರದ ಹೋಟೆಲ್ಗಳು ಬಹಳ ಕಡಿಮೆ. ಆದರೂ ಕೂಡ ನೋಡಿ, ಕೆಲವೊಂದು ದಿನಗಳಲ್ಲಿ ಸಸ್ಯಾಹಾರ ಸಿಗದೆ ಅವರು ಉಪವಾಸದಿಂದ ಇರಬೇಕಾಗ್ತದೆ. ಅಲ್ಲಿದ್ದುಕೊಂಡು ಕೂಡ ಅವರು ಯಾವುದೇ ಮಾಂಸಾಹಾರವನ್ನ, ಮದ್ಯಪಾನವನ್ನ ಯಾವುದನ್ನೂ ಮಾಡದೆ ತ್ಯಜಿಸಿ ಅಲ್ಲೂ ಕೂಡ ಉತ್ತಮ ಶಿಕ್ಷಣವನ್ನ ಪಡ್ಕೊಂಡು ಬರ್ತಾರೆ. ನಂತರ ಬಂದ್ಮೇಲೆ ಅವರು ಭಾರತದಲ್ಲಿ ಕೆಲವು ಕಡೆ ಉದ್ಯೋಗಕ್ಕೆ ಹೋಗ್ತಾರೆ, ಆದ್ರೆ ಸರಿ ಹೋಗೋದಿಲ್ಲ. ನಂತರ ಅವರು ದಕ್ಷಿಣ ಆಫ್ರಿಕಕ್ಕೆ ವಕೀಲರಾಗಿ ಹೋಗ್ತಾರೆ. ಅಲ್ಲಿಂದ ಸೇವೆ ಸಲ್ಕೊಂಡು ಭಾರತಕ್ಕೆ ಆಕಸ್ಮಿಕವಾಗಿ ಬಂದಾಗ, ನಾನು ಹಿಂದಿನ ಪಾಠದಲ್ಲಿ ಮಕ್ಕಳು ಇದನ್ನ ಸುವಿವರವಾಗಿ ಹೇಳಿದ್ದೀನಲ್ವಾ, ಆಗ ರಾಷ್ಟ್ರೀಯ ಚಳುವಳಿಯಲ್ಲಿ ಯಾಕೆ ಪಾದಾರ್ಪಣೆ ಮಾಡ್ತಾರೆ ಅಂತ, ಆಗ ಇವರ ಗುರು ಆಗಿರುವಂತಹ ಗೋಪಾಲಕೃಷ್ಣ ಗೋಖಲೆಯವರ ಕರೆಯ ಮೇರೆಗೆ ಭಾರತದ ದರ್ಶನವನ್ನ ಇವರು ಮಾಡ್ತಾರೆ. ಆಗ ಜನರು ಅನೇಕ ಸಂಕಷ್ಟಗಳು ಅನ್ನ ಎದುರಿಸ್ತಾ ಇರ್ತಾರೆ. ಜೊತೆಗೆ ಬ್ರಿಟಿಷರ ಅನೀತಿ ದಬ್ಬಾಳಿಕೆಯೂ ಕೂಡ ಅರ್ಥ ಆಗುತ್ತೆ. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದಾಗ ಜಲಿಯನ್ ವಾಲಾಬಾಗ್ ದುರಂತ ನಡೆಯುತ್ತೆ. ಈ ಎಲ್ಲ ಹಿನ್ನೆಲೆಗಳಲ್ಲಿ ಮತ್ತೆ ಅಸ್ಪೃಶ್ಯತೆ, ಜಾತೀಯತೆ ಇದೆಲ್ಲ ತಾಂಡಾಡ್ತಿರ್ತದೆ. ಹಾಗಾಗಿ ಗಾಂಧೀಜಿಯವರು ಮತ್ತೆ ದಕ್ಷಿಣ ಆಫ್ರಿಕಕ್ಕೆ ಹಿಂದಿರುಗದೆ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅವರು ಪಾದಾರ್ಪಣೆ ಮಾಡಿ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಹೊಸ ದಿಕ್ಕನ್ನ ಅವರು ತರ್ತಾರೆ. ಅಹಿಂಸಾತ್ಮಕವಾಗಿ, ಸತ್ಯದ ಮಾರ್ಗವಾಗಿ ಭಾರತ ಸ್ವಾತಂತ್ರ್ಯವನ್ನ ಅದು ಪಡಿಲಿಕ್ಕೆ ಅವರು ಕಾರಣಕರ್ತರಾಗ್ತಾರೆ. ಹಾಗಾಗಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಮಹಾತ್ಮ ಗಾಂಧೀಜಿಯವರನ್ನ ನಾವು ರಾಷ್ಟ್ರಪಿತ, ಮಾನವತಾವಾದಿ ಅಂತೇಳಿ ಕರಿತೀವಿ ಅಲ್ವಾ, ಬಾಪೂಜಿ ಅಂತಲೂ ಕೂಡ ಕರಿತೀವಿ. ಎಲ್ಲರಿಗೂ ಜಗತ್ತಿನಲ್ಲೇ ಅವರು ಬಹಳ ಅಚ್ಚುಮೆಚ್ಚುಗೆ ಒಳಗಾಗಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆಯನ್ನ ಯಾವಾಗ ಆಚರಿಸ್ತೀವಿ ಮಕ್ಕಳೇ? ಅಕ್ಟೋಬರ್ 2 ಅಲ್ವಾ. ಅವರು 1869 ಅಕ್ಟೋಬರ್ 2ರಲ್ಲಿ ಏನು ಅವತ್ತು ಜನಿಸಿದ್ರಲ್ಲ, ನಾವು ಇಲ್ಲಿ ಗಾಂಧೀಜಿ ಜಯಂತಿ ಅಂತ ಆಚರಿಸಿದ್ರೆ ಇಡೀ ವಿಶ್ವದಲ್ಲಿ ವಿಶ್ವ ಮಾನವತಾ ದಿನಾಚರಣೆ ಅಂತ ಅವತ್ತು ಆಚರಿಸ್ತಾರೆ ಜಗತ್ತಿನಲ್ಲಿ. ಹಾಗಾಗಿ ಅಷ್ಟೊಂದು ಮಹತ್ವವನ್ನು ಪಡೆದುಕೊಂಡಿರುವಂತ, ವಿಶ್ವ ಮಾನ್ಯತೆ ಗಳಿಸಿರುವಂತಹ ಗಾಂಧೀಜಿ ಭಾರತದ ಆರ್ಥಿಕ ಅಭಿವೃದ್ಧಿಯ ಬಗ್ಗೆಯೂ ಕೂಡ ತಮ್ಮ ನುಡಿಯನ್ನು ಹೇಳಿದ್ದಾರೆ. ಏನಂತ ಹೇಳಿದರೆ, ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಮಹಾತ್ಮ ಗಾಂಧೀಜಿಯವರು ನಮಗೆ ತಿಳಿಸಿದ್ದಾರೆ. ಇವತ್ತು ನಾವು ಗ್ರಾಮೀಣಾಭಿವೃದ್ಧಿ ಎಂತಕ್ಕಂಥ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿ ಎನ್ನುವಂತ ಈ ಪಾಠದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಮಕ್ಕಳೇ. ಯಾವುದು? ಗ್ರಾಮೀಣ ಅಭಿವೃದ್ಧಿ. ಮಕ್ಕಳೇ, ಈ ಪಾಠವನ್ನ ಇಲ್ಲಿ ನೋಡಿ. ಗ್ರಾಮೀಣಾಭಿವೃದ್ಧಿ ಎಂದರೇನು ಅಂದ್ರೆ, ಗ್ರಾಮಗಳಲ್ಲಿ ಅನೇಕ ಸಮಸ್ಯೆಗಳಿದಾವೆ ಅಲ್ವಾ. ಆ ಸಮಸ್ಯೆಗಳನ್ನ ಹೋಗಲಾಡಿಸಿ ನಾವು ಗ್ರಾಮಗಳನ್ನ ಅಭಿವೃದ್ಧಿ ಪಡಿಸಬೇಕಾಗಿದೆ. ಇದು ಗ್ರಾಮೀಣಾಭಿವೃದ್ಧಿ ಎನ್ನುವಂತ ಪದದ ಅರ್ಥವ್ಯಾಪ್ತಿ ಅತ್ಯಂತ ವಿಶಾಲವಾಗಿದೆ. ಅದನ್ನ ಒಂದೇ ವಾಕ್ಯದಲ್ಲಿ ಹೇಳ್ತಕ್ಕಂಥದ್ದು ತುಂಬಾ ಕಷ್ಟ. ಗ್ರಾಮೀಣಾಭಿವೃದ್ಧಿ ಅಂದ್ರೆ ಬಹು ವಿಸ್ತಾರವಾದಂತ ಅರ್ಥವ್ಯಾಪ್ತಿಯನ್ನ ಅದು ಹೊಂದಿದೆ. ಗ್ರಾಮೀಣಾಭಿವೃದ್ಧಿ ಅಂದ್ರೆ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳ ಅಭಿವೃದ್ಧಿಯ ಜೊತೆಗೆ ಅಲ್ಲಿನ ವಸತಿ ವ್ಯವಸ್ಥೆ, ಶಿಕ್ಷಣ, ನೈರ್ಮಲ್ಯ, ಸಾರಿಗೆ ಸಂಪರ್ಕ ಮೊದಲಾದ ಮೂಲಭೂತ ಸೌಲಭ್ಯಗಳೊಂದಿಗೆ ಸಾರಿಗೆ ಸಂಪರ್ಕ, ಹೀಗೆ ಸಾಮಾಜಿಕ ಕಲ್ಯಾಣ, ಹಲವಾರು ಚಟುವಟಿಕೆಗಳನ್ನ ಗ್ರಾಮೀಣಾಭಿವೃದ್ಧಿ ಒಳಗೊಂಡಿರುತ್ತೆ. ಆದರೆ ನಾವು ಸಂಕ್ಷಿಪ್ತವಾಗಿ ಹೇಗೆ ಹೇಳ್ಬೋದು ಗ್ರಾಮೀಣಾಭಿವೃದ್ಧಿ ಅಂದ್ರೆ, ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಲಭ್ಯವಿರುವಂತಹ ನೈಸರ್ಗಿಕ ಸಂಪನ್ಮೂಲ ಮತ್ತು ಮಾನವ ಸಂಪನ್ಮೂಲವನ್ನ ಬಳಸಿಕೊಂಡು ಗ್ರಾಮೀಣ ಜನರ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಅಭಿವೃದ್ಧಿಯನ್ನ ಅಥವಾ ಉನ್ನತೀಕರಿಸುವುದನ್ನ ಗ್ರಾಮೀಣಾಭಿವೃದ್ಧಿ ಎಂದು ಕರೆಯುತ್ತೇವೆ. ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ ಮಕ್ಕಳೇ. ಗ್ರಾಮೀಣಾಭಿವೃದ್ಧಿ ಎಂದರೆ ಗ್ರಾಮಗಳಲ್ಲಿ ಲಭ್ಯವಿರುವ ನೈಸರ್ಗಿಕ ಸಂಪನ್ಮೂಲ ಮತ್ತು ಮಾನವ ಸಂಪನ್ಮೂಲವನ್ನು ಬಳಸಿಕೊಂಡು, ಲಭ್ಯವಿರುವ ಮಾನವ ಸಂಪನ್ಮೂಲಗಳನ್ನ ಬಳಸಿಕೊಂಡು ಗ್ರಾಮೀಣ ಜನರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸ್ಥಿತಿಗತಿಗಳನ್ನ ಉನ್ನತೀಕರಿಸುವುದನ್ನ ಅಥವಾ ಅಭಿವೃದ್ಧಿಪಡಿಸುವುದನ್ನ ಗ್ರಾಮೀಣಾಭಿವೃದ್ಧಿ ಎಂದು ಕರೆಯುತ್ತೇವೆ. ಬರ್ಕೊಳ್ಳಿ, ಗ್ರಾಮೀಣಾಭಿವೃದ್ಧಿ ಎಂದರೆ
ಗ್ರಾಮೀಣ ಪ್ರದೇಶದಲ್ಲಿ ಲಭ್ಯವಿರುವ ನೈಸರ್ಗಿಕ ಸಂಪನ್ಮೂಲ ಮತ್ತು ಮಾನವ ಸಂಪನ್ಮೂಲ ಬಳಸಿಕೊಂಡು ಜನರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾಗಿ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳನ್ನು ಉನ್ನತೀಕರಿಸುವುದನ್ನು ಅಥವಾ ಅಭಿವೃದ್ಧಿಪಡಿಸುವುದನ್ನು ಅಂದ್ರೂ ಒಂದೇ, ಉನ್ನತೀಕರಿಸುವುದನ್ನು ಗ್ರಾಮೀಣಾಭಿವೃದ್ಧಿ ಎಂದು ಕರೆಯುತ್ತೇವೆ. ಗ್ರಾಮೀಣಾಭಿವೃದ್ಧಿ ಗ್ರಾಮೀಣಾಭಿವೃದ್ಧಿ ಅಂದ್ರೆ ಅರ್ಥ ಆಯ್ತಲ್ಲ ಮಕ್ಕಳೇ? ಹಾಗಾದ್ರೆ ಗ್ರಾಮೀಣಾಭಿವೃದ್ಧಿಯನ್ನು ಕುರಿತು ಮಹಾತ್ಮ ಗಾಂಧೀಜಿ ಏನಂತ ತಿಳಿಸಿದ್ದಾರೆ? ಭಾರತದ ನೈಜ ಅಭಿವೃದ್ಧಿ ಎಂದರೆ ಗ್ರಾಮೀಣಗಳ ಅಭಿವೃದ್ಧಿ ಎಂದು ತಿಳಿಸಿದ್ದಾರೆ. ಗ್ರಾಮಗಳ ಅಭಿವೃದ್ಧಿ ಎಂದು ತಿಳಿಸಿದ್ದಾರೆ. ಈಗ ನಾವು ಇಲ್ಲಿ ಸಂದರ್ಶನದ ಮೂಲಕ ಗ್ರಾಮಗಳ ಸಮಸ್ಯೆಗಳು ಮತ್ತು ಗ್ರಾಮೀಣಾಭಿವೃದ್ಧಿಯ ಮಹತ್ವ ಇಂದಿನ ತರಗತಿಯಲ್ಲಿ ನಾವು ಇಷ್ಟು ವಿಷಯವನ್ನ ಕುರಿತು ಅಧ್ಯಯನ ಮಾಡೋಣ ಮಕ್ಕಳೇ. ಅದು ಸಂದರ್ಶನದ ಮೂಲಕ ಇದನ್ನು ನಾವು ವಿದ್ಯಾರ್ಥಿಗಳಿಗೆ ಈಗ ಯಾರು ಇಲ್ಲಿ ನಿರೂಪಕರಾಗಿ ಸಂದರ್ಶನಕಾರರಾಗಿ ಯಾರು ಪಾತ್ರ ವಹಿಸ್ತೀರಿ ನೋಡಿ. ತನುಜ ನಿರೂಪಕರಾಗಿ ಇಲ್ಲಿ ಗಮನವನ್ನ ಸೆಳೀತಾಳೆ. ಅಂದ್ರೆ ನಿಮ್ಮ ಈಗ ವಿದ್ಯಾರ್ಥಿಗಳನ್ನ ನಾವು ಹಲವಾರು ಗುಂಪುಗಳಲ್ಲಿ ಮಾಡ್ತೀವಿ. ಆ ಗುಂಪುಗಳಲ್ಲಿ ಬಂದು ಸಂದರ್ಶನವನ್ನ ಮಾಡ್ತಾರೆ. ನಿಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇನು, ನೀವೆಲ್ಲ ಹಳ್ಳಿಯವರಾಗಿ ಪಾತ್ರವನ್ನ ವಹಿಸಬೇಕಾಗುತ್ತೆ. ನೀವು ಶಾಲೆಯಲ್ಲಿ ವಿದ್ಯಾರ್ಥಿಗಳು ಆದ್ರೆ ನಿಮ್ಮ ಹಳ್ಳಿಯಲ್ಲಿರುವಂತಹ ಸಮಸ್ಯೆಗಳನ್ನ ನೀವೆಲ್ಲ ಈಗ ನಿಮ್ಮ ಕಂಡಿದಿರಲ್ವಾ ಮಕ್ಕಳೇ? ಆ ಸಂದರ್ಶಕರು ಬಂದಾಗ ನಿಮ್ಮ ಹಳ್ಳಿಯಲ್ಲಿ ಏನೇನು ಸಮಸ್ಯೆಗಳಿದಾವೆ ಅಂತ ನೀವು ಹೇಳ್ಬೇಕು. ಇಲ್ಲಿ ಈಗ ಬಾಯ್ಸು ಒಂದು 4 ಗ್ರೂಪ್, ನಿಮ್ಮದು ಒಂದು 4 ಗ್ರೂಪ್ ಮಾಡೋಣ. ಈಗ ಅನಂತರ ಹಳ್ಳಿಯ ಅಭಿವೃದ್ಧಿಗೆ ಏನ್ ಮಾಡ್ಬೇಕು ಅಂತ ಹೇಳಿ ನೀವು ಚರ್ಚೆ ಮಾಡಬೇಕು. ಚರ್ಚೆ ಮಾಡಿದ ನಂತರ ಆ ಪಟ್ಟಿಗಳನ್ನ ನೀವು ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಈಗ ಏನ್ ಮಾಡೋಣ ವಿದ್ಯಾರ್ಥಿಗಳೇ, ನಾವು ಶಾಲಾ ಮೈದಾನದಲ್ಲಿ ಹೋಗಿ ಈಗ ಸಂದರ್ಶನವನ್ನ ಏರ್ಪಡಿಸೋಣ. ಈಗ ವಿದ್ಯಾರ್ಥಿಗಳೇ, ನಿಮ್ಮನ್ನ ಸುಮಾರು 4-3-7 ಗುಂಪುಗಳು ಮಾಡಿದ್ದೀವಿ. ನಿಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಈಗ ಸಂದರ್ಶಕರಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿ ತನುಜಾಗೆ ನಿಮ್ಮ ಗ್ರಾಮಗಳಲ್ಲಿರುವಂಥ ಸಮಸ್ಯೆಗಳನ್ನು ಇಂಟ್ರೂ ಮಾಡ್ಲಿಕ್ಕೆ ಬರ್ತಿದ್ದಾರೆ, ಅಂದರೆ ಸಂದರ್ಶನ ಮಾಡ್ಲಿಕ್ಕೆ ಬರ್ತಿದ್ದಾರೆ. ಹಾಗಾಗಿ ನಿಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಸಮಸ್ಯೆಗಳೇನೇನಿದ್ದಾವೆ ಅವುಗಳನ್ನು ಸಂದರ್ಶಕರ ಜೊತೆ ನೀವು ಚರ್ಚಿಸಬೇಕು. ಗೊತ್ತಾಯ್ತಾ? ನಿಮ್ಮ ಹಳ್ಳಿಯಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ನೆನಪಿಸ್ಕೊಂಡು ಆ ಸಮಸ್ಯೆಗಳನ್ನು ಸಂದರ್ಶಕರ ಮುಂದೆ ನೀವು ಹಂಚ್ಕೋಬೇಕು. ಈಗ ಸಂದರ್ಶಕರ ಕೈಯಲ್ಲಿ ಈ ಮೈಕನ್ನು ಕೊಡ್ತೇನೆ. ಎಲ್ಲರಿಗೂ ನಮಸ್ತೆ. ನಾನು ಇವಾಗ ಸಂದರ್ಶಕಿಯಾಗಿ ನಿಮ್ಮ ಮುಂದೆ ಬಂದಿದ್ದೇನೆ. ನಿಮ್ಮ ಹಳ್ಳಿಯಲ್ಲಿ ಏನೇನು ಪ್ರಾಬ್ಲಮ್ ಇದ್ದಾವೆ ಎಲ್ಲ ನನ್ನ ಹತ್ರ ಹೇಳ್ಕೊಳ್ಳಿ. ಮೊದಲಿಗೆ ಫಸ್ಟ್ ಗ್ರೂಪ್, ನಿಮ್ಮ ಹಳ್ಳಿಯಲ್ಲಿ ಯಾವ ತೊಂದರೆಗಳಿದ್ದಾವೆ ಅಂತ ಹೇಳಿ. ಯಾವ ತೊಂದರೆ ಇದ್ದಾವೆ ಎದ್ದೇಳಿ. ನಮ್ಮೂರು ಕಾಗಟ್ಟ. ನಮ್ಮೂರಲ್ಲಿ ನೀರಿನ ಸಮಸ್ಯೆ ತುಂಬ ಇದೆ. 3 ದಿವಸಕ್ಕೊಂದ್ಸಲಿ ನೀರು ಬಿಡ್ತಾರೆ. ನಮಗೆ ನೀರಿನ ತುಂಬ ತೊಂದರೆ ಇದೆ. ಮನೆಗೆ ನಲ್ಲಿ ಹಾಕಿದ್ದಾರೆ, ಆದರೆ ಅದ್ರಾಗ ಸರಿಯಾಗಿ ನೀರು ಬರಲ್ಲ. ಒಂದೊಂದು ಏರಿಯಾಗೆ ಒಂದೊಂದು ಟ್ಯಾಂಕ್ ಇದೆ, ಅಲ್ಲಿಗೆ ಹೋಗಿ ನಾವು ನೀರು ತಗೊಂಬರ್ಬೇಕು. ಅದಕ್ಕೆ ನೀವೇ ಏನಾರ ಪಂಚಾಯತಿಯಿಂದ ಮಾಡಿಸ್ಕೊಳ್ಬೇಕು. ಇವಾಗ ಚಿದಾನಂದ ಅವ್ರು ಹೇಳಿದ್ರು ಅವ್ರ ಊರಲ್ಲಿ ನೀರಿನ
ಸಮಸ್ಯೆ ಇದೆ. ಅವ್ರ ಊರಲ್ಲಿ ಕ್ಲೋರೈಡ್ ಯುಕ್ತ ನೀರನ್ನ ಎಲ್ಲರೂ ಕುಡಿತಿದ್ದಾರೆ. ಅದರಿಂದ ಹಲವಾರು ತೊಂದರೆಗಳಾಗ್ತಿದ್ದಾವೆ ಅಂತ ಚಿದಾನಂದ ಅವರು ಹೇಳಿದ್ರು. ಇವಾಗ ಮುಂದಿನ ತಂಡಕ್ಕೆ ಹೋಗೋಣ. ನಿಮ್ಮ ಊರಲ್ಲಿ ಯಾವ ತೊಂದರೆ ಇದೆ ಅಂತ ಹಂಚ್ಕೊಳ್ಳಿ. ನಮ್ಮ ಊರು ಅಂದನೂರು. ನಮ್ಮ ಊರಿನಲ್ಲಿ ನನ್ನ ಹೆಸರು ಅಲ್ಲಬಕ್ಷಿ. ನಮ್ಮ ಊರಿನಲ್ಲಿ ರಸ್ತೆ ಸಮಸ್ಯೆ ಇದೆ. ಮಳೆ ಬಂದಾಗ ಅಲ್ಲಿ ಹೋಗೋಕ್ಕೆ ಆಗಲ್ಲ. ಕೆಸರು ರೋಡ್ ಮಾಡಿಸ್ಕೊಡ್ಬೇಕಂತ ಏನಂತ. ಇವಾಗ ಅಲ್ಲಬಕ್ಷಿ ಅವ್ರು ಹೇಳಿದ್ರು, ಅಂದನೂರಲ್ಲಿ ರೋಡಿನ ಸಮಸ್ಯೆ ಇದೆ. ಅಲ್ಲಿ ರೋಡ್ ಸರಿಯಾಗಿಲ್ಲ. ಮಳೆ ಬಂದರೆ ರೋಡೆಲ್ಲ ಕೆಸರಾಗಿರುತ್ತೆ. ವೆಹಿಕಲ್ಸ್ ಓಡಾಡೋಕ್ಕೆ ಚೆನ್ನಾಗಿ ಬರಲ್ಲ ಅಂತ ಅವ್ರು ಹೇಳಿದರು. ಇವಾಗ ಮುಂದಿನ ತಂಡದಲ್ಲಿ ಯಾವ ಪ್ರಾಬ್ಲಮ್ ಇದೆ ಅಂತ ಕೇಳೋಣ. ಅವ್ರ ಊರಲ್ಲಿ, ನಿಮ್ಮ ಊರಿನಲ್ಲಿ ಯಾವ ತೊಂದರೆ ಇದೆ? ನನ್ನ ಹೆಸರು ಸಿದ್ಧಾರ್ಥ್. ನಮ್ಮ ಊರಿನಲ್ಲಿ ನಮ್ಮ ಊರು ಕಾಳಘಟ್ಟ. ನಮ್ಮ ಊರಿನಲ್ಲಿ ವಿದ್ಯುತ್ ಪ್ರಾಬ್ಲಮ್ ಇದೆ. ನೀಟಾಗಿ ಕರೆಂಟ್ ಬರಲ್ಲ. ವಿದ್ಯುತ್ ಸರಬರಾಜು ಬೇಗ ಆಗಲ್ಲ. ದಿನದಲ್ಲಿ ಒಂದು 6 ಗಂಟೆ 5 ಗಂಟೆ ಅಷ್ಟು ಕರೆಂಟ್ ಕೊಡ್ತಾರೆ. ನನ್ನ ಮಕ್ಕಳಿಗೆ ಓದೋಕ್ಕೆ ಕರೆಂಟ್ ಇರಲ್ಲ. ಇಷ್ಟು ಕೃಷಿಕರಿಗೆ ಮೋಟಾರ್ ಆನ್ ಮಾಡೋಕ್ಕೆ ಕರೆಂಟ್ ಇರಲ್ಲ. ಸಿಟಿಗಳಲ್ಲಿ 24 ಗಂಟೆ ಕರೆಂಟ್ ಇರ್ತವೆ. ಹಳ್ಳಿಗಳಲ್ಲಿ ಕರೆಂಟ್ ಕೊಡೋದೇ ಇಲ್ಲ. ಇವಾಗ ಸಿದ್ಧಾರ್ಥ ಅವ್ರು ಹೇಳಿದ್ರು, ಕಾಳ್ಗಡದಲ್ಲಿ ಕರೆಂಟ್ ಇರಲ್ಲ. ದಿನದ 24 ಗಂಟೆಯಲ್ಲಿ ಕೇವಲ 6 ಗಂಟೆ ಅಷ್ಟೇ ಕರೆಂಟ್ ಬರುತ್ತೆ ನಮ್ಮೂರಲ್ಲಿ. ಅದೇ ಸಿಟಿಗಳಲ್ಲಿ ದಿನದ 24 ಗಂಟೆನೂ ಕರೆಂಟ್ ಇರುತ್ತೆ ಅಂತ ಹೇಳಿದರು. ಇವಾಗ ನೆಕ್ಸ್ಟ್ ತಂಡಕ್ಕೆ ಹೋಗೋಣ. ಅವ್ರ ಊರಲ್ಲಿ ಯಾವ ತೊಂದರೆ ಇದೆ ಅಂತ ಕೇಳೋಣ. ನಿಮ್ಮ ಊರಿನಲ್ಲಿ ಯಾವ ತೊಂದರೆ ಇದೆ? ನಮ್ಮ ಊರಿನಲ್ಲಿ ಆಸ್ಪತ್ರೆ ಸಮಸ್ಯೆ ಇದೆ. ಆಸ್ಪತ್ರೆ ಸಮಸ್ಯೆ, ನಾವು ಜನರಿಗೆ ಏನಾದರೂ ತೊಂದರೆ ಆಯಿತು ಅಂದರೆ ನಮ್ಮೂರಲ್ಲಿ ಆಸ್ಪತ್ರೆ ಇರೋ ಕಾರಣ ಒಂದು 7-8 ಕಿಲೋಮೀಟ್ರು ಬರಬೇಕು. ಜನರಿಗೆ ಅಷ್ಟು ತನಕ ಬರೋಷ್ಟು ಪೇಷಂಟ್ಸ್ ಇರಲ್ಲ. ಮತ್ತು ಬಸ್ಸಿನ ಸಮಸ್ಯೆ ಇರುತ್ತೆ. ಯಾವಾದರೂ ವೆಹಿಕಲ್ ಆಂಬುಲೆನ್ಸಿಗೆ ಫೋನ್ ಮಾಡಬೇಕು ಅಂತಂದರೆ ನಿಮ್ಮ ಊರಿನಲ್ಲಿ ಗುಂಡಿ ಅವೆಲ್ಲ ಇದ್ದಾವೆ, ರಸ್ತೆ ಸರಿ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಆಸ್ಪತ್ರೆ ಸಮಸ್ಯೆ ಇದೆ. ಸಿಂಧು ಅವ್ರು ಹೇಳಿದರು, ಅವ್ರ ಊರಲ್ಲಿ ಹಾಸ್ಪಿಟ್ಲು ಇಲ್ಲ. ಅವರು ಆಸ್ಪತ್ರೆ ಹೋಗಬೇಕು, ಏನಾರ ಅನಾರೋಗ್ಯದಿಂದ ಬಳಲ್ತಿದ್ದಾರೆ, ಅವ್ರ ಆಸ್ಪತ್ರೆಯಲ್ಲಿ ತೋರಿಸ್ಬೇಕು ಅಂದರೆ 3-4 ಕಿಲೋಮೀಟ್ರು ಬೇರೆ ಊರಿಗೆ ಹೋಗಬೇಕು. ಅವರಿಗೆ ಸಾರಿಗೆ ಸಂಪರ್ಕ ಇರಲ್ಲ ಅಂತ ಸಿಂಧು ಅವ್ರು ಹೇಳ್ತಿದ್ದಾರೆ. ಈಗ ಮುಂದಿನ ತಂಡಕ್ಕೆ ಹೋಗೋಣ. ಅವ್ರ ಊರಲ್ಲಿ ಯಾವ ಪ್ರಾಬ್ಲಮ್ ಇದೆ ಅಂತ. ನನ್ನ ಹೆಸರು ಕೃತಿಕಾ. ನಮ್ಮ ಊರು ಅಂದನೂರು. ಅಂದನೂರಿನಲ್ಲಿ ಶಾಲೆ ವ್ಯವಸ್ಥೆ ಇಲ್ಲ. ಮಕ್ಕಳು ಓದಬೇಕು ಅಂದರೆ 4-5 ಕಿಲೋಮೀಟ್ರ್ ನಡ್ಕೊಂಬಂದು ಸಾಸ್ಲೆಹಳ್ಳಿ ಸ್ಕೂಲು ಅಥವಾ ಜಾಜೂರ್ ಸ್ಕೂಲು, ಹೊಳಲ್ಕೆರೆ ಸ್ಕೂಲ್ಗಳಲ್ಲಿ ಓದಬೇಕು. ಹಂಗಾಗಿ ನಮ್ಮ ಅಂದನೂರಿನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳ ವ್ಯವಸ್ಥೆಯನ್ನು ಮಾಡಿಕೊಡುವಲ್ಲಿ ಕೇಳಿಕೊಳ್ಳುತ್ತೇನೆ. ಈಗ ಕೃತಿಕಾ ಅವ್ರು ಹೇಳಿದ್ರು, ಅವ್ರ ಊರಲ್ಲಿ ಸರ್ಕಾರಿ ಶಾಲೆಗಳೇ ಇಲ್ಲ. ಸರ್ಕಾರಿ ಶಾಲೆ ಆಗಲಿ ಪ್ರೈವೇಟ್ ಶಾಲೆಗಳಾಗಲಿ ಯಾವೂ ಇಲ್ಲ. ಅವರು ವಿದ್ಯೆ ಕಲಿಬೇಕು ಅಂದರೆ ಬೇರೆ ಊರು 4-5 ಕಿಲೋಮೀಟ್ರಿಂದ ಮುತ್ತುಗ್ದೂರು, ಜಾಜೂರು ಹಂಗೋಗ್ಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಮುಂದಿನ ತಂಡಕ್ಕೆ ಹೋಗೋಣ. ಅವ್ರ ಊರಲ್ಲಿ ಯಾವ ಪ್ರಾಬ್ಲಮ್ ಇದೆ ಅಂತ ಕೇಳೋಣ. ನಮ್ಮ ಊರಿನಲ್ಲಿ ಬಸ್ಸಿನ ಸಮಸ್ಯೆ. ನನ್ನ ಹೆಸರು ನಯನ. ಸಾರಿಗೆ ಸಂಪರ್ಕ, ನಮ್ಮ ಊರು ಹಿರಿಯೂರು. ನಾವು 7-8 ಕಿಲೋಮೀಟರ್ಗಳನ್ನು ನಡ್ಕೊಂಡು ನಾವು ಶಾಲೆಗೆ ಬರೋಕ್ಕೂ ನಮಗೆ ತುಂಬ ಸ್ಪೆಷಲ್ ಕ್ಲಾಸ್ ಅವೆಲ್ಲ ಇದ್ದರೆ ನಮಗೆ ತುಂಬ ಕಷ್ಟಗಳಾಗ್ತವೆ. ಈಗ ಎಲ್ಲರ ಅನಿವಾರ್ಯ ಎಕ್ಸಾಮ್ಗಳು ಇರ್ತಾವಲ್ಲ, ನಮಗೆ 7-8 ಕಿಲೋಮೀಟರ್ಗಳನ್ನು ನಡ್ಕೊಂಡು ನಾವು ಬಂದು ಕ್ಲಾಸ್ಗೆ ಸೇರಬೇಕಾಗುತ್ತೆ. ಅದಕ್ಕಾಗಿ ನಮಗೆ ಸಾರಿಗೆ ಸಂಪರ್ಕ ವ್ಯವಸ್ಥೆ ಇದೆ. ಈಗ ನಯನ ಅವ್ರು ಹೇಳಿದರು, ಅವ್ರ ಊರು ಹಿರಿಯೂರು, ಅವ್ರ ಊರಿಗೆ ಸಾರಿಗೆ ಸಂಪರ್ಕ. ಇವಾಗ ನಯನ ಅವ್ರು ಹೇಳಿದರು, ಅವ್ರ ಊರಲ್ಲಿ ಸಾರಿಗೆ ಸಂಪರ್ಕ ಇಲ್ಲ ಅಂತ. ಅವರು ಇವಾಗ ಸ್ಕೂಲಿಗೆ ಬರಬೇಕು ಅಂದರೆ 7-8 ಕಿಲೋಮೀಟ್ರ್ ಗಟ್ಟಲೆ ನಡ್ಕೊಂಬಂದು ಪಾಠ ಕೇಳಬೇಕು. ಅದೇ ಸ್ಪೆಷಲ್ ಕ್ಲಾಸ್ ಇತ್ತು ಅಂದರೆ ಪಾಪ ಅವರಿಗೆ ಪಾಠ ಕೇಳೋಕ್ಕೆ ಬೇಗ ಬರೋಕ್ಕಾಗಲ್ಲ, ತೊಂದರೆ ಆಗುತ್ತೆ, ಪಾಠ ಕೇಳೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಇವಾಗ ಮುಂದಿನ ತಂಡಕ್ಕೆ ಕೇಳೋಣ ಅವ್ರ ಊರಲ್ಲಿ ಏನು ಪ್ರಾಬ್ಲಮ್ ಅಂತ.
ಊರಲ್ಲಿ ಚರಂಡಿ ಸಮಸ್ಯೆ ಇದೆ. ಚರಂಡಿ ಅಲ್ಲೇ ಅಕ್ಕಪಕ್ಕದ ಮನೆ ಹತ್ರನೇ ಚರಂಡಿ ಕಾಲುವೆಗಳಿರೋದ್ರಿಂದ ತುಂಬ ಸ್ಮೆಲ್ ಇದೆ, ಸೊಳ್ಳೆಗಳು ಅಲ್ಲಲ್ಲೇ ಕೂರ್ತವೆ. ಈ ಚರಂಡಿ ಸಮಸ್ಯೆನ ಬಗೆಹರಿಸ್ಬೇಕು. ಚರಂಡಿ ಸಮಸ್ಯೆ ಇದೆ ಅಂತ ಸ್ಪಂದನ ಅವರು ಅವ್ರ ಬಗ್ಗೆ ಹೇಳಿದ್ರು, ಚರಂಡಿ ಸಮಸ್ಯೆ ಇದೆ ಅಂತ. ಈ ತಂಡದಲ್ಲಿ ಕೇಳೋಣ ಅವ್ರೂರಲ್ಲಿ ಏನು ಸಮಸ್ಯೆ ಇದೆ ಅಂತ. ನಮ್ಮೂರ ಹೆಸರು ಸಾಸ್ಲು, ನನ್ನ ಹೆಸರು ಸಿಂಧು. ನಮ್ಮೂರಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ. ಎಲ್ಲ ಹಳ್ಳಿಗಳಲ್ಲಿ ಹೋಗ್ಬಿಟ್ಟು ಸಿಟಿಗಳಿಗೆ ವಲಸೆ ಹೋಗ್ತಿದ್ದಾರೆ. ಮತ್ತು ಹಾಗಾಗಿ ಹಳ್ಳಿ ಜನರುಗಳಿಗೆ ಕೆಲಸ ಇಲ್ಲ. ಸಿಂಧು ಅವ್ರು ಹೇಳಿದ್ರು ಅವ್ರೂರಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆ ಅಂತ. ನೋಡೋಣ ಯಾವ ಸಮಸ್ಯೆ ಇದೆ ಅಂತ. ನಿಮ್ಮೂರಲ್ಲಿ ಯಾವ ನನ್ನ ಹೆಸರು ಅರ್ಜುನ್, ನಾನು ಅಂದನೂರು. ನಮ್ಮ ಊರಲ್ಲಿ ನಾವು ಮಡಿಕೆಯನ್ನು ತಯಾರಿಸ್ತಿದ್ವಿ. ನಾವು ಮುತ್ತಾತರ ಕಾಲದಿಂದಲೂ ಮಡಿಕೆಯನ್ನು ತಯಾರಿಸ್ಕೊಂತಲೇ ಬಂದಿದ್ದೀವಿ. ಇವಾಗ ಮಡಿಕೆಯು ಜಾಸ್ತಿ ಯಾರು ಕೊಂಡ್ಕೊಳ್ತಿಲ್ಲ, ಖರೀದಿ ಮಾಡ್ತಿಲ್ಲ, ಹಂಗಾಗಿ ಅದನ್ನು ನಿಲ್ಲಿಸಿದ್ದೀವಿ. ಅದರಿಂದ ನಿರುದ್ಯೋಗ ಉಂಟಾಗಿದೆ. ನಮ್ಮ ಕುಟುಂಬದ ಸಮಸ್ಯೆ ಹೆಚ್ಚಾಗಿದೆ. ನಮಗೆ ಜಾಸ್ತಿ ಕೂಲಿ ಆಗ್ತಾ ಇಲ್ಲ. ಅರ್ಜುನ್ ಅವ್ರು ಹೇಳ್ತಿದ್ದಾರೆ ಅವ್ರೂರಲ್ಲಿ ಗುಡಿ ಕೈಗಾರಿಕೆ ತೊಂದರೆ ಇದೆ ಅಂತ. ನನ್ನ ಹೆಸರು ಮಂಜುನಾಥ, ನಮ್ಮೂರು ಕಾಳಾಟ. ನಮ್ಮೂರಲ್ಲಿ ಯಾವುದೇ ಗ್ರಂಥಾಲಯ ಇಲ್ಲ. ನಾವೇನಾದ್ರು ಓದಬೇಕಂದ್ರೆ ಯಾವುದೇ ಥರ ಪುಸ್ತಕ ಇಲ್ಲ, ಏನಿಲ್ಲ. ಹಾಗೆ ಯಾವುದೇ ಥರ ಪತ್ರಿಕೆಗಳು ಇಲ್ಲ. ಮಂಜುನಾಥ್ ಅವರು ಹೇಳಿದ್ರು ಅವ್ರೂರಲ್ಲಿ ಗ್ರಂಥಾಲಯ ಸಮಸ್ಯೆ ಇದೆ ಅಂತ. ನೀವೆಲ್ಲ ನಿಮ್ಮ ಹಳ್ಳಿಗಳಲ್ಲಿ ಏನೇನು ತೊಂದರೆ ಇದೆ ಅಂತ ಎಲ್ಲರೂ ಹೇಳಿದ್ರಿ. ಇವಾಗ ಆ ತೊಂದರೆಗಳಿಗೆ ಏನೇನು ಪರಿಹಾರ ಅಂತ ಹೇಳ್ತೀನಿ. ನಿಮ್ಮ ತೊಂದರೆಗಳನ್ನ ಈಗ ಇಲ್ಲಿಯವರೆಗೂ ತನುಜ ನಿಮ್ಮ ಹಳ್ಳಿಗಳ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಈಗ ನಿಮ್ಮ ಹಳ್ಳಿಗಳ ಅಭಿವೃದ್ಧಿ ಆಗಬೇಕು ಅಂದರೆ, ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಅಂದರೆ ನಿಮ್ಮೂರಿಗೆ ಏನೇನು ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಅಂತ ಹೇಳಿ ನೀವು ಒಂದೊಂದೇ ತಾಣದಲ್ಲಿ ಒಬ್ಬ ವಿದ್ಯಾರ್ಥಿಗಳು ನಿಮ್ಮೂರಿಗೆ ಆಗಬೇಕಾದಂಥ ಕೆಲಸ ಕಾರ್ಯಗಳ ಬಗ್ಗೆ ಕೇಳಿದರೆ ಆ ಸಂದರ್ಶಕರು ಅದಕ್ಕಿರುವಂಥ ಯೋಜನೆಗಳ ಬಗ್ಗೆ, ಅದಕ್ಕೆ ಪರಿಹಾರವನ್ನು ಸಂದರ್ಶಕರು ನಿಮಗೆ ಸೂಚಿಸ್ತಾರೆ. ನಮ್ಮೂರಿನಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ. ಶುದ್ಧವಾದ ಕುಡಿಯೋ ನೀರು ಇಲ್ಲ. ಕ್ಲೋರೈಡ್ ನೀರು ನಮಗೆ ಸಿಗ್ತಾ ಇದೆ. ಬಟ್ ಬೋರ್ವೆಲ್ ಕೊರೆಸಿದ್ದಾರೆ, ಅದರಲ್ಲಿ ಶುದ್ಧ ನೀರು ಸಿಗ್ತಿಲ್ಲ. ಇದಕ್ಕೆ ಏನು ಪರಿಹಾರ ಮಾಡಬೇಕು? ನೀವು ಕುಡಿಯೋ ನೀರಿನ ಸೌಲಭ್ಯ ಬೇಕು ಅಂದರೆ ಗ್ರಾಮ ಪಂಚಾಯಿತಿಗೆ ಒಂದು ಅರ್ಜಿ ಸಲ್ಲಿಸಿ ಅವರು ನಿಮ್ಮ ಊರಿಗೆ ಶುದ್ಧ ಕುಡಿಯುವ ನೀರಿನ ಘಟಕದ ಯೋಜನೆಯನ್ನು ಜಾರಿಗೆ ತರ್ತಾರೆ. ಇದರಿಂದ ನಿಮ್ಮ ಊರಿಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಮಂಜೂರು ಮಾಡ್ತಾರೆ. ಇವಾಗ ಮುಂದಿನ ತಂಡ ನಮ್ಮೂರಲ್ಲಿ ನೀರಿನ ಸಮಸ್ಯೆ ಇದೆ. ಎಲ್ಲರ ಮನೆಗೂ ನಲ್ಲಿ ಹಾಕಿದ್ದಾರೆ, ಆದರೆ ಅದರಲ್ಲಿ ಸರಿಯಾಗಿ ನೀರು ಬರಲ್ಲ. ಏರಿಯಾಗೂ ಒಂದೊಂದು ಟ್ಯಾಂಕಿ ಇದೆ, ಅಲ್ಲಿ ನೀರು ಪೋಲಾಗ್ತಾ ಇದ್ದಾವೆ. ಅಲ್ಲಿ ಪೋಲಾಗಿರೋ ನೀರು ಕಾಲುವೆಗಳಲ್ಲಿ ನಮಗೆ ಸೊಳ್ಳೆ ಸ್ಮೆಲ್ಗಳು ಹೆಚ್ಚಾಗೈತೆ. ಹಾಗೆ ನೀರುಗಳು ಆ ಕಾಲುವೆನ ಅಲ್ಲ ಆ ಟ್ಯಾಂಕಿಗೆ ಒಂದು ಪೈಪ್ ಕನೆಕ್ಷನ್ ಕೊಟ್ಟು ಅದು ಬೇರೆ ಕಡೆ ಹೋಗಂಗೆ ನಮಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಜೊತೆಗೆ ಮನೆಗಳಲ್ಲಿ ನೀರನ್ನ ಶೇಖರಣೆ ಮಾಡ್ತಿದ್ದಾರೆ, ನೀರು ಬರಲ್ಲ ಅಂತ. ಆ ಶೇಖರಣೆ ಮಾಡಿದ್ದಕ್ಕೆ ನಮಗೆ ಸೊಳ್ಳೆಗಳು ಬಂದು ಅನಾರೋಗ್ಯ ತಪ್ಪಿದ್ದಾರೆ ಮನೆಗಳಲ್ಲಿ. ಅದು ನಮಗೆ ಆ ಸಮಸ್ಯೆನ ಸರಿ ಮಾಡಿಕೊಡ್ಬೇಕು. ನೀವು ಈ ಸಮಸ್ಯೆ ಬಗ್ಗೆ ಗ್ರಾಮ ಪಂಚಾಯಿತಿಗೆ ಒಂದು ಅರ್ಜಿ ಸಲ್ಲಿಸಿ ಅವರು ನಿಮ್ಮ ತೊಂದರೆನ ಬಗೆಹರಿಸ್ತಾರೆ. ಈಗ ನನ್ನ ಹೆಸರು ಅಬು ಸ್ವಾಲಿಹ್, ನಮ್ಮದು ಹಿರಿಯೂರು. ನಮ್ಮೂರಲ್ಲಿ ಮನೆ ಸಮಸ್ಯೆ ಭಾಳ ಇದೆ. ನಮ್ಮೂರಲ್ಲಿ ಮನೆ ಇಲ್ಲ, ಎಲ್ಲ ಗುಡಿಸ್ಲಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀವಿ. ನೀವು ಗ್ರಾಮ ಪಂಚಾಯತಿಗೆ ಹೋಗಿ ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಅವುಗಳ ಒಂದೊಂದು ಅಭಿವೃದ್ಧಿ ಇದಾವೆ. ಅಂಬೇಡ್ಕರ್ ವಸತಿ ಯೋಜನೆ, ಇಂದಿರಾ ಆವಾಸ್,
ವಸತಿ ಯೋಜನೆ ಮುಂತಾದ ಯೋಜನೆಗಳಿದ್ದಾವೆ. ಅರ್ಹರಿದ್ದರಿಗೆ ಅವು ಮನೆ ಯೋಜನೆಗಳು ಸಿಗ್ತವೆ. ನೀವು ಅದು ಜಿಲ್ಲಾ ಪಂಚಾಯತಿಯಿಂದ ಮಂಜೂರಾಗ್ತದೆ. ನೀವು ಹೋಗಿ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಬೇಕು. ಈಗ ಮುಂದಿನ ತಂಡದ ಪ್ರಾಬ್ಲಮ್. ನನ್ನ ಹೆಸರು ಪ್ರಜ್ವಲ್. ನಮ್ಮ ಊರು ಕಾಗಟ ಒಡ್ರಾಟಿ. ನಮ್ಮ ಊರಿನಲ್ಲಿ ಹಾಲಿನ ಡೈರಿ ಇದೆ. ನಾವು ದೂರದ ಊರಿಗೆ ಹೋಗಿ ಹಾಲಿನ ಡೈರಿ ಹಾಕಬೇಕು. ನಮ್ಮೂರಲ್ಲೇ ಮಾಡಿ ನಮ್ಮ ಊರಿನಲ್ಲಿ ಹಾಲಿನ ಡೈರಿ ಉತ್ಪತ್ತಿ ಮಾಡಬೇಕು. ನೀವು ಗ್ರಾಮ ಪಂಚಾಯತಿ ಮೂಲಕ ಹಾಲು ಉತ್ಪಾದಕರ ಸಹಕಾರಿ ಸಂಘಕ್ಕೆ ಅರ್ಜಿ ಸಲ್ಲಿಸಿ ಅವ್ರು ಮಾಡಿಕೊಡ್ತಾರೆ. ಈಗ ಮುಂದಿನ ತಂಡ. ನಮ್ಮೂರಲ್ಲಿ ರಸ್ತೆ ಸಮಸ್ಯೆ ಇದೆ. ವಾಹನಗಳು ಓಡಾಡೋಕ್ಕೆ ರಸ್ತೆ ಸರಿ ಇಲ್ಲ, ಗುಂಡಿ ಅವೆಲ್ಲ ಇದ್ದಾವೆ. ಮಳೆ ಬಂದರೆ ಫುಲ್ ಕೆಸರಾಗಿ ವಾಹನಗಳು ಓಡಾಡೋಕ್ಕೆ ಜಾಗನೇ ಇರಲ್ಲ ಅಲ್ಲಿ. ಇದಕ್ಕೆ ಏನು ಪರಿಹಾರ? ನೀವು ಇದಕ್ಕೆ ಹೋಗಿ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿ. ಇದಕ್ಕೆ ಒಂದು ಯೋಜನೆ ಇದೆ, ಗ್ರಾಮೀಣ ಸಡಕ್ ಯೋಜನೆ ಅಂತ ರಸ್ತೆ ಪ್ರಾಬ್ಲಮಿಗಿದೆ. ನೀವು ಗ್ರಾಮ ಪಂಚಾಯತಿಗೆ ಹೋಗಿ ಅರ್ಜಿ ಸಲ್ಲಿಸಿದ್ರೆ ಜಿಲ್ಲಾ ಪಂಚಾಯತಿಯಿಂದ ಮಂಜೂರಾಗಿ ಬರುತ್ತೆ. ಈಗ ಮುಂದಿನ ತಂಡ. ನನ್ನ ಹೆಸರು ಲಕ್ಷ್ಮಿ. ನಮ್ಮೂರು ಹಿರಿಯೂರು. ನಮ್ಮೂರಲ್ಲಿ ಆಸ್ಪತ್ರೆ ತೊಂದರೆ ಇದೆ. ಇಲ್ಲಿ ನಮ್ಮೂರಲ್ಲಿ ಯಾರಿಗಾದ್ರೂ ಕಾಯಿಲೆ ಬಂತು ಅಂದರೆ ಬೇರೆ ಊರಿಗೆ ಹೋಗೋಕ್ಕೆ ಬಸ್ಸು ಸಹಿತ ಇಲ್ಲ, ಆಸ್ಪತ್ರೆನೂ ಇಲ್ಲ, ಅದರಿಂದ ರಸ್ತೆನೂ ಇಲ್ಲ ಸರ್. ಆಸ್ಪತ್ರೆ ಮಾಡಿಸ್ಕೊಡ್ಬೇಕು. ನಿಮ್ಮ ಊರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರ ನೆರವಿನೊಂದಿಗೆ ನೀವು ಜಿಲ್ಲಾ ಪಂಚಾಯತಿಗೆ ಅರ್ಜಿ ಸಲ್ಲಿಸಿದ್ರೆ ಮಾಡಿಕೊಡ್ತಾರೆ. ಈಗ ಮುಂದಿನ ತಂಡ. ಪ್ರತಿಭಾ. ನಮ್ಮ ಊರು ಕಾಳಘಟ್ಟ. ನಮ್ಮ ಊರಿನಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆ. ಆದ್ದರಿಂದ ಭಾಳ ಜನ ಮನೆಯಲ್ಲೇ ಇದ್ದಾರೆ, ಅವರಿಗೆ ನಿರುದ್ಯೋಗ ತುಂಬ ಹೆಚ್ಚಾಗಿದೆ. ಅದಕ್ಕೆ ನೀವು ಈ ಸಮಸ್ಯೆಗೆ ಪರಿಹಾರ. ಈ ಸಮಸ್ಯೆಗೆ ಒಂದು ಯೋಜನೆ ಇದೆ, ಅದು ಉದ್ಯೋಗ ಖಾತ್ರಿ ಯೋಜನೆ ಇದೆ. ನೀವು ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ಇದ್ರ ಬಗ್ಗೆ ತಿಳ್ಕೊಬೋದು. ಮತ್ತೆ ನೀವು ಇದ್ರ ಬಗ್ಗೆ ಗ್ರಾಮ ಪಂಚಾಯತಿಯಲ್ಲಿ ತಿಳ್ಕೊಂಡ್ರೆ ಇದಕ್ಕೆ ಒಂದು ಕಾರ್ಡ್ ಇದೆ. ವರ್ಷದಲ್ಲಿ ಇಂತಿಷ್ಟು ದಿನ ಕೆಲಸ ಮಾಡಬೇಕು ಅಂತ ಇರುತ್ತೆ. ನೀವು ಈ ಕೆಲಸದಲ್ಲಿ ತೊಡ್ಕೊಂಡ್ರೆ ಕೃಷಿಯಲ್ಲೂ ಮಾಡ್ಬೋದು, ಗ್ರಾಮ ಕೂಡ ಕೊಡ್ತಾರೆ. ನೀವು ಹೋಗಿ ಗ್ರಾಮ ಪಂಚಾಯತಿಯಲ್ಲಿ ಸಲಹೆ ತಗೊಳ್ಳಿ. ಮುಂದಿನ ತಂಡ. ನಮ್ಮೂರಲ್ಲಿ ಅನೇಕ ವೃತ್ತಿ ಕೌಶಲ್ಯ ಹೊಂದಿರೋರಿದ್ದಾರೆ ಮತ್ತು ಅಲ್ಪ ಶಿಕ್ಷಣ ಹೊಂದಿರೋರಿದ್ದಾರೆ. ಇವರಿಗೆಲ್ಲ ಏನು ಸಮಸ್ಯೆ? ನೀವು ಪ್ರತಿಯೊಂದು ಗ್ರಾಮೀಣ ಪಂಚಾಯತಿಯಲ್ಲೂ ಕೈಗಾರಿಕಾ ಅಭಿವೃದ್ಧಿ ತರಬೇತಿ, ಪ್ರತಿ ತಾಲೂಕ್ ಪಂಚಾಯತಿಯಲ್ಲೂ ಕೈಗಾರಿಕಾ ತರಬೇತಿ ಕೈಗಾರಿಕಾ ಕೇಂದ್ರ ಇರ್ತವೆ. ನೀವು ಅಲ್ಲಿಗೆ ಹೋಗಿ ಅಲ್ಲಿ ಯಾವ ಹೈನುಗಾರಿಕೆ, ಮೀನು ಸಾಗಾಣಿಕೆ, ಕೃಷಿ ಇದ್ರ ಬಗ್ಗೆ ಎಲ್ಲ ತರಬೇತಿ ಪಡ್ಕೊಂಡು ನೀವೇ ಸ್ವತಃ ಉದ್ಯೋಗವನ್ನು ಪ್ರಾರಂಭಿಸ್ಬೋದು. ಇಲ್ಲಿಯವರೆಗೂ ಸಂದರ್ಶಕರಾಗಿ ತನುಜ ಗ್ರಾಮೀಣಾಭಿವೃದ್ಧಿ, ಗ್ರಾಮದ ಸಮಸ್ಯೆಗಳು ಮತ್ತು ಗ್ರಾಮದ ಸಮಸ್ಯೆಗಳಿಗೆ ಹೇಗೆ ಪರಿಹಾರವನ್ನು ಎಲ್ಲಿಂದ ಕಂಡುಕೊಳ್ಬೇಕು ಅಂತ ಇಲ್ಲಿಯವರೆಗೂ ಸಂದರ್ಶನ ನಡೆಸಿದೆ. ಈಗ ಸಂದರ್ಶನ ಮಾಡಿದಂಥ ವಿಚಾರಗಳನ್ನು ಅವುಗಳನ್ನು 3 ನಿಮಿಷಗಳ ಸಮಯಾವಕಾಶವನ್ನು ನಿಮಗೆ ಕೊಡ್ತೀವಿ. ನೀವು ಎಕ್ಸಸೈಸನ್ನು ಗುಂಪಿನಲ್ಲಿ ಚರ್ಚೆ ಮಾಡಿ ಗ್ರಾಮೀಣ ಪ್ರದೇಶದ ಸಮಸ್ಯೆಗಳಾವುವು ಅದನ್ನು ಪಟ್ಟಿ ಮಾಡಬೇಕು. ಹಾಗೆ ಗ್ರಾಮೀಣಾಭಿವೃದ್ಧಿಯ ಮಹತ್ವ, ಅದಕ್ಕಾಗಿ ಏನೇನು ಗ್ರಾಮೀಣಾಭಿವೃದ್ಧಿಗೆ ಕಾರ್ಯಕ್ರಮಗಳನ್ನು ರೂಪಿಸಬೇಕು, ಗ್ರಾಮಗಳ ಅಭಿವೃದ್ಧಿಗೆ ಕೈಗೊಳ್ಳಬಹುದಾದಂಥ ಕಾರ್ಯಕ್ರಮಗಳು, ಅವುಗಳನ್ನು ಪಟ್ಟಿ ಮಾಡಬೇಕು. ಬೇಗ ಪಟ್ಟಿ ಮಾಡಿ, ಗುಂಪಿನಲ್ಲಿ ಚರ್ಚಿಸಿ ಪಟ್ಟಿ ಮಾಡಿ ಮಕ್ಕಳೇ. ವಿದ್ಯಾರ್ಥಿಗಳಿಗೆ ಎಲ್ಲರೂ ಪಟ್ಟಿ ಮಾಡೋದಾಯ್ತಲ್ವಾ? ಈಗ ಗುಂಪಿನಲ್ಲಿ ಪಟ್ಟಿ ಮಾಡಿದ್ದೀರಿ. ಈಗ ಈ ಗುಂಪಿನವರು ಗ್ರಾಮೀಣಾಭಿವೃದ್ಧಿಯ ಸಮಸ್ಯೆಗಳು ಯಾವ್ಯಾವ ಹೇಳೋದು? ರಸ್ತೆ ಸಂಪರ್ಕದ ಸಮಸ್ಯೆ, ಬಸ್ಸುಗಳ ಸಾರಿಗೆ ವ್ಯವಸ್ಥೆ, ಗುಡಿ ಕೈಗಾರಿಕೆಗಳ ಸಮಸ್ಯೆ, ನೀರಿನ ಸೌಲಭ್ಯಗಳ ವ್ಯವಸ್ಥೆ, ವಿದ್ಯುತ್ ಸಮಸ್ಯೆ,
ಒಳಚರಂಡಿಗಳ ಸಮಸ್ಯೆ, ಶಿಕ್ಷಣದ ಸಮಸ್ಯೆ, ಗ್ರಂಥಾಲಯಗಳ ಸಮಸ್ಯೆ, ವೈದ್ಯಕೀಯ ಸಮಸ್ಯೆ, ಆಸ್ಪತ್ರೆಗಳ ಸಮಸ್ಯೆ, ಹಳ್ಳಿ ಜನರು ಪಟ್ಟಣಕ್ಕೆ ವಲಸೆ ಹೋಗುವುದು ಸಮಸ್ಯೆ, ವಸತಿಗಳ ಸಮಸ್ಯೆ ಮುಂತಾದವುಗಳು. ನೋಡಿ, ಕೃತಿಕಾ ತಮ್ಮ ಹಳ್ಳಿಯ ಸಮಸ್ಯೆಗಳನ್ನು ಪಟ್ಟಿ ಮಾಡಿದ್ದಾಳೆ. ಧನ್ಯವಾದಗಳು. ಹಾಗೆ ಮುಂದಿನ ತಂಡಕ್ಕೆ ಹೋಗೋಣ. ಸಾಸಲು ಗ್ರಾಮದಿಂದ ಚಿದಾನಂದಚಾರಿ ತಮ್ಮ ಹಳ್ಳಿಯ ಸಮಸ್ಯೆಗಳನ್ನು ಪಟ್ಟಿ ಮಾಡಿದ್ದಾನೆ. ಹೇಳ್ತಾರೆ. ನೀರಿನ ಸಮಸ್ಯೆ, ಚರಂಡಿ ಸಮಸ್ಯೆ, ಆಸ್ಪತ್ರೆಯ ಸಮಸ್ಯೆ, ಸಾರಿಗೆ ಸಮಸ್ಯೆ, ಶೌಚಾಲಯ ಸಮಸ್ಯೆ, ಕೈಗಾರಿಕೆಗಳ ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆ, ಗ್ರಂಥಾಲಯದ ಸಮಸ್ಯೆ, ಪಂಚಾಯಿತಿಯ ಸಮಸ್ಯೆ, ರಸ್ತೆ ಸಮಸ್ಯೆ. ಈಗ ಅವನು ವಿವಿಧ ಸಮಸ್ಯೆಗಳನ್ನು ಹಂಚಿಕೊಂಡಿದ್ದಾನೆ. ಅವನಿಗೆ ಧನ್ಯವಾದಗಳು. ಮನೋಜ ತಮ್ಮ ಹಳ್ಳಿಯ ಸಮಸ್ಯೆಗಳನ್ನು ಪಟ್ಟಿ ಮಾಡಿದ್ದಾನೆ. ಅದನ್ನು ಹೇಳಿದೆ. ಚರಂಡಿ ಸಮಸ್ಯೆ, ವಸತಿ ವ್ಯವಸ್ಥೆ, ಶೌಚಾಲಯಗಳ ನಿರ್ಮಾಣ, ವಿದ್ಯುತ್ ಸಮಸ್ಯೆ, ಬಸ್ ವ್ಯವಸ್ಥೆ, ರಸ್ತೆ ಸಮಸ್ಯೆ, ಆಸ್ಪತ್ರೆ ಸಮಸ್ಯೆ, ಗ್ರಂಥಾಲಯಗಳ ಸಮಸ್ಯೆ, ನೀರಿನ ಸಮಸ್ಯೆ, ಶಿಕ್ಷಣದ ಸಮಸ್ಯೆ, ಕೈಗಾರಿಕೆಗಳ ಸಮಸ್ಯೆ ಮುಂತಾದ. ಈಗೆಲ್ಲ ವಿದ್ಯಾರ್ಥಿಗಳು ತಿಳಿಸಿದ ಹಾಗೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಎಲ್ಲರ ಸಮಸ್ಯೆಗಳು, ಎಲ್ಲ ಹಳ್ಳಿಗಳ ಸಮಸ್ಯೆಗಳು ಒಂದೇ ರೀತಿ ಇದೆ. ಈ ಹಳ್ಳಿಗಳ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಏನು ಮಾಡಬೇಕಾಗಿದೆ ಅಂದರೆ ಈ ಹಳ್ಳಿಗಳಿಗೆ ಅಧಿಕಾರವನ್ನು ಕೊಡಬೇಕಾಗಿದೆ. ಅದಕ್ಕೋಸ್ಕರ ಏನಾಗಿದೆ, ಈ ಹಳ್ಳಿಗಳ ಅಧಿಕಾರ ಹಂಚಿಕೆ ಆಗಬೇಕು ಮತ್ತು ಅವರಿಗೆ ರಾಜಕೀಯ ಅಧಿಕಾರ ಸಿಗಬೇಕು. ತಮ್ಮ ಹಳ್ಳಿಯ ಸಮಸ್ಯೆಗಳನ್ನು ತಾವೇ ಬಗೆಹರಿಸಿಕೊಳ್ಳಲಿಕ್ಕೆ ಕೆಲವು ಸೌಲಭ್ಯಗಳನ್ನು ಸರ್ಕಾರ ರೂಪಿಸಿದೆ. ಅದನ್ನೇ ನಾವು ಗ್ರಾಮಗಳ ಅಭಿವೃದ್ಧಿಗೆ ಇರತಕ್ಕಂಥ ಈ ಯೋಜನೆಯನ್ನೇ ನಾವು ಅಧಿಕಾರದ ವಿಕೇಂದ್ರೀಕರಣ ಅಂತ ಕರಿತೀವಿ. ಮಕ್ಕಳೇ, ಏನಂತ ಕರಿತೀವಿ? ಅಧಿಕಾರದ ವಿಕೇಂದ್ರೀಕರಣ. ಈಗೆಲ್ಲ ಹೇಳಿದ್ರಲ್ವ ಸಮಸ್ಯೆಗಳು, ಅದಕ್ಕೋಸ್ಕರ ಸರ್ಕಾರ ಅಧಿಕಾರದ ವಿಕೇಂದ್ರೀಕರಣವನ್ನು ಮಾಡಿ ಹಳ್ಳಿಗಳ ಸಮಸ್ಯೆಗಳನ್ನು ಹಳ್ಳಿಯ ಜನರು ಬಗೆಹರಿಸಿಕೊಳ್ಳಲಿಕ್ಕೆ ಸರ್ಕಾರ ಕೆಲವು ಯೋಜನೆಗಳನ್ನು ರೂಪಿಸಿದೆ. ಅದಕ್ಕೋಸ್ಕರ ಗ್ರಾಮಗಳ ಅಧಿಕಾರದ ವಿಕೇಂದ್ರೀಕರಣ ಅಂತೇಳಿ ಸರ್ಕಾರ ಯೋಜನೆ ಜಾರಿಗೆ ತಂದು ಹಳ್ಳಿಯ ಆಡಳಿತವನ್ನು ಹಳ್ಳಿಯ ಜನರಿಗೆ ಕೆಲವು ರಾಜಕೀಯ ಅಧಿಕಾರಗಳನ್ನು ಹಳ್ಳಿಗೆ ಕೊಡಲಾಗಿದೆ. ಈಗ ಸಮಸ್ಯೆಗಳನ್ನೆಲ್ಲ ಪಟ್ಟಿ ಮಾಡಿದರೆ ಈಗ ಗ್ರಾಮಗಳ ಅಭಿವೃದ್ಧಿಗೆ ಯಾವ್ಯಾವ ಯೋಜನೆಗಳಿದ್ದಾವೆ ಅಥವಾ ಗ್ರಾಮಗಳ ಅಭಿವೃದ್ಧಿಯ ಮಹತ್ವಕ್ಕಾಗಿ ಸರ್ಕಾರ ಯಾವ್ಯಾವ ಯೋಜನೆಗಳನ್ನು ರೂಪಿಸಿದೆ ಸಂದರ್ಶನ ರೂಪದಲ್ಲಿ ಅವರೆಲ್ಲ ಉತ್ತರ ಕೊಟ್ಟಿದ್ದಾರೆ. ಅವುಗಳನ್ನು ಈಗ ಪಟ್ಟಿ ಮಾಡಿದಿರಲ್ವಾ ಮಕ್ಕಳೇ, ಅವುಗಳನ್ನು ಈ ತಂಡದಲ್ಲಿ ಹೇಳಿ. ನನ್ನ ಹೆಸರು ರಮ್ಯಾ. ಸಾರಿಗೆ ಸಂಪರ್ಕ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಶಾಲೆಯ ನಿರ್ಮಾಣ, ಶಿಕ್ಷಣದ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ, ಗ್ರಂಥಾಲಯದ ವ್ಯವಸ್ಥೆ, ರಸ್ತೆ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ, ಮಾರುಕಟ್ಟೆ ನಿರ್ಮಾಣ, ಆಸ್ಪತ್ರೆಯ ವ್ಯವಸ್ಥೆ ಮುಂತಾದವುಗಳು. ಮುಂತಾದ ಸಮಸ್ಯೆಗಳನ್ನು ನಿರ್ವಹಣೆ ಮಾಡೋದ್ರ ಮೂಲಕ ಈ ಸಮಸ್ಯೆಗಳನ್ನು ಪರಿಹರಿಸಿದರೆ ಅವರಿಗೆ ಗ್ರಾಮಗಳ ಅಭಿವೃದ್ಧಿ ಆಗುತ್ತೆ. ಗಾಂಧೀಜಿಯವರ ಕನಸು ಏನಿತ್ತು? ಗ್ರಾಮಗಳ ಅಭಿವೃದ್ಧಿ ಆದರೆ ದೇಶದ ಅಭಿವೃದ್ಧಿ ಅಲ್ವಾ? ನಾಡುಗಳು ನೈಜವಾದ ಅಭಿವೃದ್ಧಿ ಅಲ್ವಾ? ನೈಜವಾದ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಅಂತ ಹೇಳಿ ಗಾಂಧೀಜಿಯವರು ಏನು ಹೇಳಿದ್ದಾರೆ, ಆ ಕನಸು ನನಸಾಗಬೇಕು ಅಂದರೆ ಗ್ರಾಮಗಳು ಅಭಿವೃದ್ಧಿ ಆಗಬೇಕು. ಅದಕ್ಕೋಸ್ಕರ ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸಿದೆ. ಅದಕ್ಕೆ ಗಾಂಧೀಜಿಯವರು ಒಂದು ಸ್ವರಾಜ್ಯದ ಕನಸನ್ನು ಕಂಡಿದ್ದು, ಗ್ರಾಮ ಸ್ವರಾಜ್ಯದ ಕನಸನ್ನು ಕಂಡಿದ್ರು. ಆ ಗ್ರಾಮ ಸ್ವರಾಜ್ಯ ಅಂದರೆ ಏನಪ್ಪ ಅಂದರೆ ಈ ಹಳ್ಳಿಗಳು ಅಭಿವೃದ್ಧಿ ಆಗಬೇಕು. ಅದಕ್ಕೋಸ್ಕರ ಅಧಿಕಾರದ ವಿಕೇಂದ್ರೀಕರಣ ಏನು ಮಾಡಿದ್ರು, ಅದು ಗಾಂಧೀಜಿಯವರ ಕಲ್ಪನೆ. ಅದಕ್ಕೋಸ್ಕರ ಹಳ್ಳಿಯ ಜನರಿಗೆ ಅಧಿಕಾರ, ಅವರ ಸಮಸ್ಯೆಗಳನ್ನು ಅವರೇ ಬಗೆಹರಿಸಿಕೊಳ್ಬೇಕು. ಅದಕ್ಕೆ ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸಿದೆ. ಇದನ್ನು ನಾವು ಗ್ರಾಮ ಸ್ವರಾಜ್ಯ ಅಂತ ಹೇಳಿ ಕರಿತೀವಿ. ಈ ಗ್ರಾಮ ಸ್ವರಾಜ್ಯದ ಕಲ್ಪನೆ ನಮಗೆ ಸಂಪೂರ್ಣ ಯಶಸ್ವಿಯಾದಾಗ ಈ ದೇಶ ಅಭಿವೃದ್ಧಿಯಾಗುತ್ತೆ. ಮುಂದಿನ ತರಗತಿಯಲ್ಲಿ 2ನೇ ಅವಧಿಯಲ್ಲಿ ವಿದ್ಯಾರ್ಥಿಗಳೇ ನಾವು ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಬರುತ್ತೆ. ಗ್ರಾಮಗಳ ಅಭಿವೃದ್ಧಿಗಾಗಿ 3 ಹಂತದ ಪಂಚಾಯತ್ ವ್ಯವಸ್ಥೆಯನ್ನು ಭಾರತ ಸರ್ಕಾರ ಜಾರಿಗೆ ತಂದಿದೆ. ಅದು 1993ರಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡಿ ಗ್ರಾಮ ಸ್ವರಾಜ್ಯ ಕಾನೂನನ್ನು ಜಾರಿಗೆ ತರಲಾಗಿದೆ. ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಅದರ ಪ್ರಕಾರ ಹಳ್ಳಿಗಳಿಗೆ ಮತ್ತಷ್ಟು ಅಧಿಕಾರ ಮತ್ತು ಸರ್ಕಾರದ ಹಲವಾರು ಯೋಜನೆಗಳು ರೂಪಿತವಾಗಿದ್ದಾವೆ.
ನಾವು ಮುಂದಿನ ತರಗತಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣಂತೆ. ಈಗ ನೀವು ಪರೀಕ್ಷೆಗೆ ಬರಬಹುದಾದಂಥ 2 ಮುಖ್ಯ ಪ್ರಶ್ನೆಗಳನ್ನು ಹೋಮ್ವರ್ಕ್ ಆಗಿ ಬರ್ಕೊಳ್ಳಿ ಮಕ್ಕಳೇ. ಮೊದಲನೇದು, ಗ್ರಾಮೀಣಾಭಿವೃದ್ಧಿ ಎಂದರೇನು? ಮುಂದಿನ ಪ್ರಶ್ನೆ, ಗ್ರಾಮೀಣ ಪ್ರದೇಶದಲ್ಲಿ ಕಂಡುಬರುವ ಸಮಸ್ಯೆಗಳನ್ನು ಪಟ್ಟಿ ಮಾಡಿ. ಗ್ರಾಮೀಣ ಪ್ರದೇಶದಲ್ಲಿ ಕಂಡುಬರುವ ಸಮಸ್ಯೆಗಳನ್ನು ಪಟ್ಟಿ ಮಾಡಿ. ಆಯ್ತಾ, ಬರೆದ್ರ ಮಕ್ಕಳ? ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಗ್ರಾಮೀಣಾಭಿವೃದ್ಧಿಯ ಮಹತ್ವವನ್ನು ಕುರಿತು ಚರ್ಚಿಸಿ. ಗ್ರಾಮೀಣಾಭಿವೃದ್ಧಿಯ ಮಹತ್ವವನ್ನು ಕುರಿತು ಚರ್ಚಿಸಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅಧಿಕಾರದ ವಿಕೇಂದ್ರೀಕರಣ ಎಂದರೇನು? ಅಧಿಕಾರದ ವಿಕೇಂದ್ರೀಕರಣ ಎಂದರೇನು? ಈ ಚರ್ಚೆಯಲ್ಲಿ ಮತ್ತು ಈ ಸಂದರ್ಭದಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಮುಂದಿನ ಅವಧಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳು.